ನಮಸ್ಕಾರ ವೀಕ್ಷಕರೇ, JVM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇಂದು ರಾಮದುರ್ಗ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನರ್ವೀಲ್ ಕ್ಲಬ್ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇನಪ್ಪ ಅಂತಂದರೆ ಮಹಿಳೆಯರ ಮೇಲೆ ಇರತಕ್ಕಂತಹ ದೌರ್ಜನ್ಯಗಳು, ಹೀಗೆ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳು ಕುರಿತಂತೆ, ಮಹಿಳೆಯರ ಮೇಲೆ ಆಗ್ತಿರತಕ್ಕಂಥ ದಬ್ಬಾಳಿಕೆಯ ಕುರಿತಂತೆ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ರಾಮದುರ್ಗದ PSI ಸವಿತಾ ಮುನ್ಯಾಳ್ ಅವರು ವಿದ್ಯಾರ್ಥಿಗಳಿಗೆ ಜಾಗೃತಿಯ ಕುರಿತಂತೆ ಉಪನ್ಯಾಸವನ್ನು ನೀಡಿದರು. ಈ ಒಂದು ಸಂದರ್ಭದಲ್ಲಿ ಸಂಘದ ಅಂದರೆ ಇನ್ವ್ಹೀಲರ್ ಕ್ಲಬ್ನ ಅಧ್ಯಕ್ಷರಾದಂಥ ಸುಲೋಚನಾ ಯಾದವಾಡ್, ಹಾಗೆ ಇನ್ನೋರ್ವ ಉಪನ್ಯಾಸಕರಾದಂಥ RG ಅಮ್ಟೂರ್ ಮೇಡಮ್ ಅವರು, ಹಾಗೆ ಲೀಲಾವತಿ ಆರಿಬೆಂಚಿ, ವಿಶಾಲಾಕ್ಷಿ ಚಿಕ್ಕೋಡಿ, ಉಮಾ ನ್ಯಾಮಗೌಡರ್, ಹೇಮಾ ಕಲ್ಯಾಣಿ, ಡಾಕ್ಟರ್ ರಾಜೇಶ್ವರಿ ಆಪ್ಟೆ ಸೇರಿದಂತೆ ಇನ್ವ್ಹೀಲರ್ ಕ್ಲಬ್ನ ಸರ್ವ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಿಳಾ ಮತ್ತು ಹೆಣ್ಣು ಮಕ್ಕಳ ವಿರುದ್ಧ ಆಗತಕ್ಕಂಥ ದೌರ್ಜನ್ಯ ಇದರ ನಿರ್ಮೂಲನೆ ಆಗಬೇಕೆಂದು ನಮ್ಮ ಸಂಸ್ಥೆ ರಾಮದುರ್ಗ ನಾವೆಲ್ಲರೂ ಇದನ್ನು ಪ್ರತಿಭಟನೆ ಮಾಡಬೇಕಂತ ಈ ಕಾಲೇಜಿನಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರ್ತಕ್ಕಂಥ ರಾಮದುರ್ಗ ನಗರಕ್ಕೆ ಪ್ರಥಮ ಬಾರಿ ಮಹಿಳಾ PSI ಸವಿತಾ ಮುನ್ಯಾಳ್ ಅವರು ಈ ನಗರಕ್ಕೆ ಆಗಮಿಸಿದ್ದು ನಮ್ಮೆಲ್ಲರಿಗೆ ತುಂಬ ಸಂತೋಷವಾಗಿದೆ. ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬ ನಾನುಡಿಯಂತೆ ಹೆಣ್ಣು ಮಕ್ಕಳು ಎಲ್ಲ ಪಾತ್ರದಲ್ಲಿಯೂ ಮುಂಚಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾ ನನ್ನ PSI ಸವಿತಾ ಮುನ್ಯಾಳ್ ಮೇಡಮ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಕ್ಕಳಿಗೆ ನ್ಯಾಯವಾಗಿ ನಿಂತು ಅದನ್ನು ತಡೆಗಟ್ಟಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇದೇ ಕಾಲೇಜ್ ನಾವು ಏಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳ ಸ್ಟ್ರೆಂತ್ ಭಾಳ ಇದೆ. ಅದಕ್ಕಾಗಿ ನಾವು ಬಂದು ಈ ಕಾಲೇಜಿನ ಪ್ರಿನ್ಸಿಪಲ್ ಆದಂಥ ಜಮಾದಾರ್ ಸರ್ ಅವರಿಗೆ ವಿಚಾರಿಸಿದಾಗ ಅವರು ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿರಿ ಮೇಡಮ್, ನಮಗೆ ಸಾಥ್ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದಾಗ ನಮ್ಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಬಂದು ಅವ್ರು ವಿಚಾರ ಮಾಡಿಕೊಂಡು ಈ ದಿನ ಬರ್ತೀವಂತ ಅವರಲ್ಲಿ ಟೈಮ್ ಫಿಕ್ಸ್ ಮಾಡಿಕೊಂಡು ಬಂದು ಅವ್ರಿಗೆ ಕೇಳಿದಾಗ ನಮಗೆ ಸಹಾಯ ಸಹಕಾರ ಕೊಟ್ಟರು. ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಜಮಾದಾರ್ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಎಲ್ಲರೂ ಆರಾಮಿದ್ದೀರಲ್ಲ? ಖುಷಿಯಾಗಿದ್ದೀರಿ? ಭಾಳ ಖುಷಿ ಇದ್ದೀರಿ? ಯಾಕೆ ಖುಷಿಯಾಗಿದ್ದೀರಿ? ನಾನು ನೋಡಿ ಭಾಳ ಖುಷಿ ಆಗ್ತಲ್ಲ, ಮಾಡ್ಬೇಕು ಮತ್ತೆ ಆಗ್ತಿರಲ್ಲ? ಓಕೆ, ಥ್ಯಾಂಕ್ ಯು ಎಲ್ಲರಿಗೆ. ಒನ್ಸ್ ಅಗೇನ್ ಖುಷಿಯಾಗಿದ್ದಕ್ಕೆ ನಮ್ಮ ನೋಡಿ ಖುಷಿ ಪಟ್ಟಿರಲ್ಲ, ಮುಂದೆ ನೀವು ಕೂಡ ಹಾಗೆ ಆಗಲಿ ಅಂತ ಹೇಳಿ ನಮ್ಮ ಒಂದು ಆಶಾಭಾವನೆ. ಆಮೇಲೆ ಇಲ್ಲಿ ಏನು ಕಾರ್ಯಕ್ರಮ ಮಾಡಿರ್ತೀವಲ್ಲ ನಿಮಗೋಸ್ಕರ ಅವ್ರು ಬೇರೆ ಎಲ್ಲ ಕಡೆ ಇದ್ವು, ಎಲ್ಲ ಕಾಲೇಜುಗಳಿದ್ವು, ಎಲ್ಲ ಆಮೇಲೆ ಸ್ಕೂಲ್ಗಳಿದ್ವು, ಎಲ್ಲಾರು ಮಾಡ್ಬೋದಾಗಿತ್ತಲ್ಲ, ಗಂಡ್ಮಕ್ಳು ಕರೆದು ಮಾಡ್ಬೋದಾಗಿತ್ತಲ್ಲ. ನಿಮ್ಗೆ ಯಾಕೆ ಮಾಡತ್ತಾರ, ಇಲ್ಲೇ ಯಾಕೆ ಮಾಡತ್ತಾರ? ಮುಂದೆ ನೀವು ಕೂಡ ಅದೇ ರೀತಿ ಆಗ್ರಿ ಅನ್ನೋ ಒಂದು ಇದು ಹುಮ್ಮಸ್ ಬರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮಂತವ್ರನ್ನೆಲ್ಲ ಕರೆದು ನಿಮ್ಗೋಸ್ಕರ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಿದಾರ. ಅದರ ಸದುಪಯೋಗ ಆಗ್ಬೇಕಿಲ್ಲಿ, ಹೌದಲ್ಲ? ಸದುಪಯೋಗ ಮಾಡ್ಕೋರಿ. ಬಟ್ ಈ ಒಂದು ಏನು ಸ್ಟೇಜ್ ಐತಲ್ಲ ನಿಮ್ದೀಗ 2 ವರ್ಷದ ಸ್ಟೇಜ್ ಭಾಳ ಇಂಪಾರ್ಟೆಂಟ್. ಏನು ಘಟನೆಗಳಾಗಬೇಕಲ್ಲ ಎಲ್ಲ ಇಲ್ಲೇ ಆಗ್ತಾವ, ಹೌದಾ? ಏನಾದ್ರೂ ನೀವು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿಂದನ ಸ್ಟೆಪ್ ಹತ್ಬೇಕು. ಆಮೇಲೆ ಏನಾದ್ರೂ ನೀವು ಡೌನ್ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿಂದನ ಆಗ್ಬೇಕು. ಯಾಕಂದ್ರೆ ಎಲ್ಲ ಟೀನೇಜ್, ಹೌದಿಲ್ಲ? 18 ಬಿಲೋ 18 ಇದ್ರಲ್ಲಿ ಎಲ್ಲರೂ 16, 17, 18 ಇಷ್ಟೇ ಇರ್ತಿರಲ್ಲ. 17, 18 ಏನೇ ಘಟನೆಗಳಾಗ್ಬೇಕಪ್ಪ ಅಂದ್ರೆ ಇಲ್ಲಿಂದನ ಸ್ಟಾರ್ಟ್ ಆಗ್ಬೇಕು. ಅದನ್ನ ನಾವ್ ಏನ್ ಮಾಡ್ಬೇಕಪ್ಪ, ಫಸ್ಟ್ ನಮ್ಮಲ್ಲೇನೆ ಇರ್ತದ. ತಡೆಗಟ್ಬೇಕಂದ್ರೆ ಬೇರೆದವ್ರು ಯಾರ ಬಂದು ತಡೆಗಟ್ತಾರ? ಇಲ್ಲಲ್ಲ, ನಮ್ಮನ್ನ ನಾವ ತಡೆಗಟ್ಕೋಬೇಕು. ನಮ್ಮ ಮ್ಯಾಗ ವೈಲೇಷನ್ ಆಗತ್ತಪ್ಪ ಅಂತಂದ್ರೆ ಬೇರೆದವ್ರು ಯಾರು ತಡೆಗಟ್ತಾರ? ಬೇರೆ ತಂಡ ಬೇಕಾದಕ್ಕ? ಇಲ್ಲಲ್ಲ, ಬೇರೆ ತಂಡ ಬೇಕಾಗಿಲ್ಲ. ನಮ್ಮಲ್ಲಿ ಏನಾರ ನಮ್ಮ ಕಡೆಯಿಂದ ಏನಾರ ಆಗತ್ತಪ್ಪ ಅಂತಂದ್ರ ನಮ್ಮೊಳಗೆ ಏನಾಗತ್ತಂದ್ರೆ ನಾವೇ ಮಾಡ್ಕೋಬೇಕು. ಅದನ್ನ ಬೇರೆದವ್ರ ಕಡೆಯಿಂದ ಸಾಧ್ಯ ಇಲ್ಲ. ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೊಂಡಾಗ ಮಾತ್ರ ಬೆಳವಣಿಗೆ ಆಗಕ್ಕೆ ಸಾಧ್ಯ. ಬೇರೆದವ್ರ ಕಡೆಯಿಂದ ಎಷ್ಟಂತ ನಾವು ಸೇಫ್ಟಿ ಮಾಡ್ಕೋಬೇಕು ಇರ್ತೈತಿ. ನಾವು ಆಮೇಲೆ ಪೊಲೀಸರು ಇರ್ತಾರ, ಮತ್ತೆ ಏನೇನೋ ಇರ್ತಾವ.
ಮಹಿಳಾ ಸಾಂತ್ವನ ಕೇಂದ್ರಗಳು ಇರ್ತಾವ, ಮಹಿಳೆಯರಿಗಾಗೇನೆ ಹಲವಾರು ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರೆ ಅವೆಲ್ಲ ಮಿಕ್ಸಿಂಗ್ ಆಗವು. ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮನ್ನ ನಾವು ಹೋರಾಟ ಮಾಡ್ಕೋಬೇಕು, ನಮ್ಮನ್ನ ನಾವು ಏನಪ್ಪಾ ಬೆಳವಣಿಗೆ ಮಾಡ್ಕೋಬೇಕು. ನಮಗೆ ಯಾರಾದ್ರೂ ಕಷ್ಟಗಳನ್ನ ಕೊಟ್ರ ಅವುಗಳನ್ನ ಎದುರಿಸುವಂತ ಶಕ್ತಿ ಮೊದಲ ನಮ್ ಕಡೆಯಿಂದ ಬರ್ಬೇಕು. ಅಂದಾಗ ಮಾತ್ರ ನಾವು ಬೆಳೆಯಕ್ ಸಾಧ್ಯ. ಇಲ್ಪ ಅವೆಲ್ಲನೂ ಯಾವ್ದು ಇಲ್ಲ, ನಮ್ ಬೇರೆದವ್ರಿಗೆ ತಡೆಗಟ್ಟಬೇಕು, ನಮ್ಗೆ ಏನಾರು ವೇಲೇಷನ್ ಆದ್ರ ಬೇರೆದವ್ರ ಬರ್ಬೇಕು ಅಂತಂದ್ರೆ ಅದು ತಪ್ಪು ಕಲ್ಪನೆ. ಹೋರಾಟ ಮಾಡ್ಬೇಕಾದ್ರೆ ಏನಾರ ಆತಂತಂದ್ರ ಈಗ ಸಿಂಗಲ್ ಆಗಿ ಹೋಗ್ತಿರ್ತೀವಪ್ಪ, ಸಿಂಗಲ್ ಆಗಿ ಹೋಗ್ಬೇಕಾದ್ರೆ ಯಾರೋ ಬಂದು ನಮ್ಮ ಮ್ಯಾಗ ಏನೋ ಅಟ್ಯಾಕ್ ಮಾಡ್ತಾರ, ಅದು ಅದರಷ್ಟು ಎದುರಿಸುವಂತ ಶಕ್ತಿಯಾರ ಬೇಕಲ್ಲ, ಬೇಕಾಗುದಿಲ್ಲ. ಸಿಂಗಲ್ ಆಗಿ ಹೊಂಟಾಗಿರ್ಬೋದು, ಒಟ್ಟು ಏನೋ ಒಬ್ಬರೇ ಇರ್ತೀರಿ, ಇಬ್ರು ಇರ್ತೀರಿ, ಮೂವರು ಇರ್ತೀರಿ, ಒಂದ್ ಯಾರೋದ ಏನೋ ಮಾಡ್ತಾರ ನಿಮ್ಗೆ ಅಂದಾಗ ಅದನ್ನ ಎದುರಿಸುವಂತ ತಾಕತ್ ಬರ್ಬೇಕಲ್ಲ, ಗಟ್ಟಿತನ ಬೇಕಲ್ಲ, ಅದು ಹೌದಿಲ್ಲ. ಎಲ್ಲಾರು ಬೇರೆದವ್ರ ಮೇಲೆ ಅವಲಂಬನೆ ಆಗಕ್ ಸಾಧ್ಯ ಇಲ್ಲ. ಫಸ್ಟ್ ನಾವು ನಮ್ಮ ಕಡೆಯಿಂದ ನಮ್ಮನ್ನ ನಾವು ಗೆಲ್ಲುವಂಥದ್ದನ್ನ ಮತ್ತೆ ನಮಗ ನಾವು ಏನಂತಾರೆ ಸೇಫ್ಟಿ ಮಾಡ್ಕೊಳ್ಳೋದನ್ನ ನಾವು ಕಲ್ಕೋಬೇಕು, ಹೌದಲ್ಲ. ಅಂದ್ರೆ ಏನ್ ಮಾಡ್ಬೇಕು ನಾವು, ಏನಾರ ಕಬಡ್ಡಿ ಆಡ್ಬೇಕಾ, ಮತ್ತೇನ್ ಮಾಡ್ಬೇಕು, ಕರಾಟೆ ಆಡ್ಬೇಕಾ? ಧೈರ್ಯ ಬೇಕಷ್ಟ, ಬೇರೆ ಏನಿಲ್ಲ. ಏನಾದ್ರೂ ನಾವು ಸಾಧಿಸ್ಬೇಕಪ್ಪ, ಏನಾದ್ರೂ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಧೈರ್ಯವನ್ನ ಹೊರಗೆ ಹಾಕ್ಬೇಕು ನಾವು, ಅಂದಾಗ ಮಾತ್ರ ಸಾಧ್ಯ ಅದು. ಆಮೇಲೆ ಎಲ್ಲಾನು ಇರ್ತಾವ, ಕರಾಟೆ ಕಲಿಸ್ತಾರ, ನಿಮ್ಗೆಲ್ಲ ಕಲಿಸಿರ್ಬೋದು, ಪ್ರೈಮರಿ ಒಳಗಿಂದ ಕಲ್ಸಾತಾರ ಅನ್ಸತ್ತೆ. ಈಗ ಇರ್ತಾವ ಕೌಶಲ್ಯಗಳು, ಹೆಚ್ಚಿನ ಕೌಶಲ್ಯಗಳು, ಆ ರೀತಿ ಮಾಡ್ಬೇಕು ಅನ್ನೋದ್ರ ಕೌಶಲ್ಯಗಳನ್ನ ಹೇಳ್ಕೊಡ್ತಾರ. ಬಟ್ ನಿಮಗೆ ಧೈರ್ಯ ಅಂದ್ರೆ ನಿಮ್ಮಲ್ಲಿಂದ ನಿಮ್ಗೆ ಹೊರಗೆ ಬರ್ಬೇಕಷ್ಟ. ಅದನ್ನೆಲ್ಲ ಮಾಡ್ಕೋಬೇಕಂದ್ರೆ ನಾವು ಮೊದಲ ಸದೃಢರಾಗಿರ್ಬೇಕು, ಹೌದಿಲ್ಲ. ಸದೃಢರಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು, ಕಲಿಬೇಕು, ಕಾನೂನಿನ ಜ್ಞಾನವನ್ನ ತಿಳ್ಕೋಬೇಕು. ಅಂದಾಗ ಮಾತ್ರ ನಮ್ಗೆ ಏನಾದ್ರೂ ಹೋರಾಟ ಮಾಡಾಕ, ಏನಾದ್ರೂ ಒಂದು ಕೆಲಸ ಮಾಡಾಕ ನಮ್ಗ ಬರುತ್ತೆ. ಏನೋ ಒಂದು ಇದು ಎಬಿಲಿಟಿ ಬರ್ತದೆ. ಅದನ್ನ ಪಡ್ಕೋಬೇಕಂದ್ರೆ ನಾವು ಎಲ್ಲಿಂದ ಪಡ್ಕೋಬೇಕು, ಇಲ್ಲಿಂದನ ಪಡ್ಕೋಬೇಕು. ಇಲ್ಲಿಂದನ ಪಡ್ಕೊಂಡಾಗ ಮಾತ್ರ ಈ ಶಾಲೆಯಿಂದ ನಮ್ಗೆ ಏನು ಜ್ಞಾನ ಸಿಗ್ತೈತಲ್ಲ ಅದನ್ನ ಎಲ್ಲ ಕಲ್ಕೊಂಡು ನೀವು ಮುಂದೆ ಏನೈತಿಲ್ಲ ಬೆಳಿಬೇಕು. ಹಂಗಂದ್ರೆ ಸಾಧ್ಯ ಇಲ್ಲ. ಏನು ಜ್ಞಾನ ಇಲ್ಪ ಅಂತಂದ್ರೆ ಮಾಡಕ್ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕಾಗತ್, ನೀವು ವೈಲೇಷನ್ಗೆ ಬಲಿ ಆಗ್ಬೇಕಾಗುತ್ತೆ. ಯಾವುದು ನಮ್ಗೆ ಜ್ಞಾನ ಇಲ್ಲ ಅಂತ ಅಂದಾಗ ಮಾತ್ರ ಏನಾಗುತ್ತೆ, ನಮ್ಮ ಮೇಲೆ ದೌರ್ಜನ್ಯಗಳ ಆಗ್ತಾವ. ಅದೇ ಜ್ಞಾನ ಇತ್ತಪ್ಪ, ನಿಮ್ ಕಾನೂನಿನ ಅರಿವು ಐತಂತಂದ್ರ ಏನಾದ್ರು ಮಾಡಿದ್ರೆ ನೀವು ಹೇಳ್ಬಹುದು ಅವ್ರಿಗೆ. ಕಾನೂನೊಳಗೆ ಹಲವಾರು ಕಾಯ್ದೆಗಳನ್ನ ತಂದ್ರ, ನಮ್ ಸಂಬಂಧನ ಕಾಯ್ದೆಗಳು ಜಾಸ್ತಿ ತಂದಾರ, ಹೌದಿಲ್ಲ. ಮಹಿಳೆಯರ ಸಲುವಾಗಿ ಕಾಯ್ದೆಗಳು ಜಾಸ್ತಿ ಅದಾವ. ಎಲ್ಲರೂ ಗಂಡ್ಮಕ್ಳ ಸಲುವಾಗಿ ಹೆಚ್ಚಿನ ಕಾಯ್ದೆಗಳು ಇಲ್ಲ ಅನ್ಕೊಂತೀನಿ ನಾನು. ಬಟ್ ಜಾಸ್ತಿ ಎಲ್ಲರಿಗೂ ಇರು ಅದ್ರಾಗೆ ಕಾಯ್ದೆಗಳಂದ್ರೆ ಎಲ್ಲರಿಗೂ ಅಷ್ಟದಾವ, ಸಮನಾಗಿದಾವ. ಬಟ್ ಎಕ್ಸ್ಟ್ರಾ ನಮಗೋಸ್ಕರ ಕಾಯ್ದೆಗಳನ್ನ ಜಾರಿಗೆ ತಂದ್ರು. ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿ ಜಾರಿಗೆ ತಂದ್ರು 1961 ಒಳಗೆ. ಯಾಕೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತಂದ್ರು? ಆಗ ಜಾಸ್ತಿ ವರದಕ್ಷಿಣೆಗೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ವರದಕ್ಷಿಣೆ ತಗೊಂಬರ್ರಿ ಅಂತ ಕಿರುಕುಳ ಮಾಡಿ ಗಂಡನ ಮನೆಯಿಂದ ಹೊಡೆದು ಬಡದು ಕಳಿಸಿ ಆ ರೀತಿಯಿಂದ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ಆಗ್ತಾ ಇತ್ತು ಅಂತ ಹೇಳಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ್ರು. ಆಮೇಲೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಜಾರಿಗೆ ತಂದ್ರು. ಅದು ಯಾಕಪ್ಪ, ಅದು ಕೂಡ ಗಂಡನಿಂದ ಆಗಿರ್ಬಹುದು, ಅತ್ತೆಯಿಂದ ಆಗಿರ್ಬಹುದು, ಮತ್ ಮನೆಯವ್ರು ಯಾರೋ ಮೈದುನ ಬಾವರಿಂದ ಆಗಿರ್ಬಹುದು, ಯಾರ ಈ ತರದ ಗಂಡನ ಮನೆಯವರ ಕಡೆಯಿಂದ ಏನೋ ಮಹಿಳೆಯರ ಮೇಲೆ ದೌರ್ಜನ್ಯ ಆಗತೈತಿ ಅಂತ ಹೇಳಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನ ಜಾರಿಗೆ ತಂದ್ರು. ಆಮೇಲೆ ಇನ್ನೂ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು, ಯಾವುದು? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ. ಎಲ್ಲರೂ ಗೊತ್ತಿಲ್ಲ. ಎಷ್ಟು ವರ್ಷ ಇರ್ಬೇಕು ಮದ್ವೆ ಆಗ್ಬೇಕಾದ್ರ? 18 ವರ್ಷದೊಳಗಿನ ಮಕ್ಕಳ ಮೇಲೆ ಏನಾದ್ರೂ ಮದ್ವೆಯನ್ನ ಮಾಡಿದ್ರೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎರಡೂ ಕೂಡ ಇದ್ರೊಳಗೆ ಬರ್ತಾರೆ. ಆ ಒಂದು ಕಾಯ್ದೆಯನ್ನ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಜಾರಿಗೆ ತಂದ್ರು. ಆದ್ರೂ ಕೂಡ ಇಷ್ಟೆಲ್ಲಾ ಕಾಯ್ದೆಗಳನ್ನ ಜಾರಿಗೆ ತಂದ್ರು ಕೂಡ ಇನ್ನೂ ವೈಲೇಷನ್ಸ್ ನಡಾತಾವ, ಆಗತ್ತಾವಿಲ್ಲ. ಹೇಳಂಗಿಲ್ಲ, ಸುಮ್ಮನೆ ಹೋಗಿ ಕುಂತ ಮದ್ವೆ ಹಾಕಿರಲ್ಲಿ. ಆಮೇಲೆ ಎಲ್ಲಿ ಗೊತ್ತಾಗತ್ ನಮಗ? ಹಾಸ್ಪಿಟಲ್ದಾಗ ಗೊತ್ತಾಗತ್ತೆ. ಹಾಸ್ಪಿಟ್ಲಿಗೆ ಬರ್ತಿರಲ್ಲ, ಪ್ರೆಗ್ನೆಂಟ್ ಆಗಿ ಹಾಸ್ಪಿಟ್ಲಿಗೆ ಬಂದ್ಮ್ಯಾಗ ಅಲ್ಲಿ ಡಾಕ್ಟರ್ ನಮಗೆ MLC ಕಳಿಸ್ತಾರ. ಒಂದ್ ಬಿಲೋ 18 ಇಯರ್ ಪ್ರೆಗ್ನೆನ್ಸಿ ಅಂತೇಳಿ ಕಳಿಸ್ತಾರ ಅವ್ರ. ಆಮೇಲೆ ಹೋಗಿ ನಾವು ಮುಂದಿನ ಪ್ರೊಸೀಜರ್ ಮಾಡ್ಬೇಕಾಗತ್ತೆ. ಅವಾಗ ಏನಾಗತ್ತೆ, ದೊಡ್ಡದಾಗ್ಬಿಟ್ಟಿರ್ತದೆ, ಆಲ್ರೆಡಿ ಎಲ್ಲ ಮುಗಿದು ಹೋಗಿರುತ್ತೆ ಕತೆ. ಆಮೇಲೆ ಫ್ಯಾಮಿಲಿಗಳನ್ನ ಓಡಿಸ್ಬೇಕಾಗತ್ತ. ಅವಾಗ ನೀವು ಹೋದ್ಮ್ಯಾಗ ನಿಮ್ದು ಆ ತರದ್ದು ಏನಾದ್ರು ಸಿಚುವೇಶನ್ ಬಂತಪ್ಪ ಅಂತಂದ್ರ 2 ಕೇಸ್ಗಳು 2 ಆಕ್ಟ್ ಅಲ್ಲಿ ನಾವು ಹಾಕೋಬೇಕಾಗತ್ತೆ. 2 ಕಾಯ್ದೆಗಳಲ್ಲಿ. ಹೆಂಗಂದ್ರ ಒಂದು ಪೋಕ್ಸೋ ಕಾಯ್ದೆ ಬರುತ್ತೆ ಅದ್ರೊಳಗೆ. ನಂತರ 18 ವರ್ಷದೊಳಗಿನ ಮಕ್ಕಳ ಮೇಲೆ ಲೈಂಗಿಕ ಕಾಯ್ದೆನೂ ಬರುತ್ತ. ಆಮೇಲೆ ಒಳ್ಳೆ ಬಾಲ್ಯ ವಿವಾಹ ಮಾಡಿರ್ತಾರಲ್ಲ ಅದು ಒಂದು ಬರುತ್ತ. ಎರಡು ಇದ್ರೊಳಗೆ ನಾವು ಕೇಸನ್ನ ಮಾಡಿ ಮುಂದ್ ಗಂಡ ಹೆಂಡತಿ ಆಮೇಲೆ ಅತ್ತೆ ಮಾವ ಮನೆಯವ್ರು ಆಮೇಲೆ ಮದ್ವಿಗೆ ಯಾರು ಬಂದಿರ್ತಾರಲ್ಲ ಅವರು ಕೂಡ ಬಾಲ್ಯ ವಿವಾಹದೊಳಗೆ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇರ್ತಾರಲ್ಲ, ಮದ್ವಿಗೆ ಬಂದವರಾಗಿರ್ಬೋದು, ಪೂಜಾರಿಯಿಂದ ಹಿಡ್ಕೊಂಡು ಪ್ರತಿ ಒಬ್ಬರನ್ನು ಕೂಡ ಆಯಾಕ್ಟೊಳಗೆ ನಾವು ಅಪರಾಧಿಗಳನ್ನ ಮಾಡ್ಬೋದು. ಇವರೆಲ್ಲರೂ ಕೂಡ ಅಪರಾಧಿಗಳಾಗ್ತಾರೆ. ಆ ಒಂದು ಸನ್ನಿವೇಶ ಆಗೋಕ್ಕಿಂತ ಬಿಫೋರ್ ಆಗಿ ಏನ್ ಮಾಡ್ಬೇಕು, ನಾವು ಪ್ರಿವೆಂಟಿವ್ ಮಾಡ್ಬೇಕು. ಪ್ರಿವೆಂಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆಗೋಕ್ಕಿಂತ ಮೊದಲ ನಿಮಗೆ ಆದಂತ ಸಹಾಯವಾಣಿಗಳದಾವ್.
ಸಹಾಯವಾಣಿಗಳು ಅದಾವ ಗೊತ್ತೈತಿಲ್ಲ. ಏನಾದ್ರ ನಿಮ್ ಮೇಲೆ ವೈಲೇಷನ್ಸ್ ಆದ್ರ ಅವಾಗ ಏನ್ ಮಾಡ್ಬೇಕು, ನಮ್ದಂತ್ರಿ ಗೊತ್ತೈತಿ ಎಲ್ಲಾರ್ಗು ಪೊಲೀಸರದ್ದು ಯಾವ್ದು 112 ಐತಿಲ್ಲ, 112 ನಂಬರ್ ಐತಿ, ಅದಕ್ಕೆ ಕಾಲ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದ್ ಐತಿ ಮಕ್ಕಳ ಸಹಾಯವಾಣಿ ಗೊತ್ತೈತ್ಯಾ, 1098 ನಿಮ್ಗಾಗಿ ಮಾಡಿದ್ದದ 1098. ಅದಕ್ಕೆ ನೀವು ಕಾಲ್ ಮಾಡಿ ಹೇಳ್ಬೋದು ಇಂಥವೇನಾರ ನಡೆಯಾಕತ್ತದಪ್ಪ ಅಂತಂದ್ರೆ. ಮದುವೆ ನಿಮ್ದಂತ ಅಷ್ಟ ಅಲ್ಲ, ನಿಮ್ ನೆರೆಹೊರೆಯವರಿಗೆ ಯಾರಿಗಾರ ಆಗ್ತಿದ್ದ, ನಿಮ್ ಸಂಬಂಧಿಕರೊಳಗಾಗಿರ್ಬಹುದು ನಡೆಯತೈತಿ, ಏನೋ ಒಂದ್ ದೌರ್ಜನ್ಯ ಆಗತೈತಿ, ಏನೋ ಬಾಲ್ಯ ವಿವಾಹ ಮಾಡತ್ತಾರ, ಯಾವ್ದೋ ಒಂದು ಹುಡುಗ ಚುಡಾಯಿಸಾಗತ್ತಾನ, ಏನೋ ಇದು ಆಗತೈತಪ್ಪ ಅಂತಂದ್ರೆ ನೀವು ಮಾಹಿತಿಯನ್ನ ನೀಡಿದ್ರ, ಯಾರ ಮಾಹಿತಿಯನ್ನ ನೀಡಿರ್ತಾರಲ್ಲ ಅವ್ರ ಮಾಹಿತಿಯನ್ನ, ಅವ್ರ ಹೆಸರನ್ನ ನಾವ್ ಎಲ್ಲೂ ಹೇಳಂಗಿಲ್ಲ, ಸ್ಪ್ರೆಡ್ ಮಾಡಂಗಿಲ್ಲ, ಗೌಪ್ಯವಾಗಿ ಇಡ್ತೀವಿ. ಯಾರಾದ್ರೂ ಮಕ್ಕಳ ಮೇಲೆ ಆಗ್ತಕ್ಕಂತ ವಿಷಯಗಳನ್ನ ಹೇಳಿದ್ರ ಮಕ್ಕಳ ಹೆಸರನ್ನಾಗಿರ್ಬಹುದು ಮತ್ತೆ ಹೇಳಿದವರಂತ ಮಾಹಿತಿಯನ್ನ ಗೌಪ್ಯವಾಗಿ ಇಡ್ತೈತಿ. ಅವ್ರ ಹೆಸರು ಸಮೇತ ನಾವ್ ಯಾರಿಗೂ ಹೇಳಂಗಿಲ್ಲ. ಆ ತರದ ಸಿಸ್ಟಮ್ ಅದ್ರೊಳಗೆ ಐತಿ, ಕಾಯ್ದೆಯೊಳಗ ಐತಿ. ಯಾರ ಬಲಿಪಶುವಾಗಿರ್ತಾರಲ್ಲ, ಯಾರ ವಿಕ್ಟಿಮ್ ಇರ್ತಾರಲ್ಲ ಅವ್ರ ಹೆಸರನ್ನ ನಾವ್ ಎಲ್ಲಿನೂ ಸ್ಪ್ರೆಡ್ ಮಾಡಂಗಿಲ್ಲ, ಕಾಯ್ದೆ ಒಳಗ ಐತಿ. ಅದಕ್ಕೋಸ್ಕರ ತಾವ್ ಏನ್ ಮಾಡ್ಬೇಕಂತಂದ್ರ, ಅಂತವೇನಾದ್ರೂ ನಿಮ್ ನೆರೆಹೊರೆಗೆ ಆಗಿರ್ಬೋದು, ನಿಮ್ ಸಂಬಂಧಿಕರೊಳಗಾಗಿರ್ಬೋದು, ಜಾಸ್ತಿ ಆಗುದು ಇದ್ರೊಳಗ ಆಗ್ತಾವ. ಇಂಥ ದೌರ್ಜನ್ಯಗಳಾಗುದು ನೋಡ್ಬೇಕಾರೆ ಆಸ್ಪಾಸ್ ನಿಮ್ ಮನೆ ಸುತ್ತಮುತ್ತ ಇದ್ದವ್ರು ಮಾಡಿರ್ತಾರ ಒಂದು, ಇಲ್ಲಾಂದ್ರೆ ಮನೆಯವ್ರು ಯಾರ ಸಂಬಂಧಿಕ ರಿಲೇಟಿವ್ಸ್ ಇರ್ತಾರಲ್ಲ ಅವ್ರು ಜಾಸ್ತಿ ಮಾಡಿರ್ತಾರ. ಪೋಕ್ಸೋ ಜಾಸ್ತಿ ಅಲ್ಲೇ ಆಗೋದು. ಬಿಟ್ರೆ ಇನ್ನೊಂದ್ ಏನಾಗಿರ್ತೈತಪ್ಪ ಅಂತಂದ್ರೆ ಹೇಳ್ತಾನೆ ನಿಮ್ಗೆ, ಪೋಕ್ಸೋ ಕೇಸ್ ಇನ್ನೊಂದ್ ಜಾಸ್ತಿ ಯಾವಾಗ ಆಗ್ತೈತಂದ್ರ, ಹುಡುಗ ಹುಡುಗಿ ಪ್ರೀತಿ ಮಾಡಿರ್ತೀವಿ ಅಂತ ಹೇಳ್ತಾರ. ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀರಿ ನೀವು. ನಮ್ ಸ್ಟೇಷನ್ಗೆಲ್ಲ ದಿನ ಬರ್ತಾವ್. ಏನ್ ಬರ್ತಾವ ಅಂದ್ರೆ 2 ದಿನಕ್ಕೊಂದು 3 ದಿನಕ್ಕೊಂದು ಕೇಸ್ ಇವ ಬರ್ತಾವ. ಹುಡುಗ ಹುಡುಗಿ ಕೇಸ್ಗಳು ಜಾಸ್ತಿ ಬರೋದು. ಈಗ ನಾನ್ ಬಂದ್ಮ್ಯಾಗ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಕೇಸ್ ಬಂದಿದಾವ, ಬಿಫೋರ್ ಅದಾವ ಈಗೂ ಅದಾವ. ಹೇಳ್ತೀನಿ ಕೇಳಿ. ಹಂಗಂದ್ರ ಬರ್ತಾರ ಹುಡುಗ, ನಮ್ಗ ಪಾಲಕರು ಬಂದ್ ಕಂಪ್ಲೇಂಟ್ ಕೊಡ್ತಾರ, ಬಂದ್ ನಮ್ ಹುಡುಗಿ ಎಲ್ಲ ಮಿಸ್ಸಿಂಗ್ ಆಗಿದಾಳ್ರಿ ಹಿಂಗೆ ಅಂತ ಹೇಳ್ತಾರ. ನಾವ್ ಅವಾಗೆಲ್ಲ ವಿಚಾರ್ತೀವಿ, ಯಾರ ಮ್ಯಾಲ ಡೌಟ್ ಐತೇನ್ರಿ, ಯಾರ ಜೊತೆ ಕಾಂಟ್ಯಾಕ್ಟ್ ಐತೇನ್ರಿ ಅಂದ್ರ ಅವ್ರು ಏನೂ ಒಪ್ಪಲ್ಲ. ಏನ್ ಹೇಳ್ತಾರ, ನನ್ ಮಗಳ ಹಂಗಲ್ರಿ, ನನ್ ಮಗ ಹಂಗಲ್ರಿ, ಒಟ್ಟೆ ಏನಿಲ್ರಿ ಅಂತ ಹೇಳ್ತಾರ. ನಾವು 3 ಕ್ವಶನ್ ಅವ್ರಿಗೆ ಕೇಳೋದು. ಒಂದು, ನಿಮ್ ಮಗಳು ಹುಚ್ಚಿ ಆಗಿರ್ಬೋದು, ಅಬ್ನಾರ್ಮಲ್ ಇರ್ಬೇಕು, ಓಡ್ ಹೋಗ್ಬೇಕಂದ್ರೆ ಎಲ್ಲ ಹೋಗಳ ಅಂದ್ರೆ ಅಬ್ನಾರ್ಮಲ್ ಇರ್ಬೇಕು, ಅಂದ್ರೆ ಏನೂ ಗೊತ್ತಿಲ್ಪ, ಎಲ್ಲ ಹೋಗಿರ್ಬಹುದು ಅಂತ. 2ನೇದು, ಮನ್ಯಾಗ ಜಗಳ ಮಾಡ್ಕೊಂಡು ಹೋಗಿರ್ಬೋದು. 2. 3ನೇದೇನು ಕ್ವಶನ್, ಯಾರ್ದಾರ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು. ಇವಿಷ್ಟೇ ಕೇಳೋದು ನಾವು, ಬೇರೆ ಏನೂ ಕೇಳಲ್ಲ. ಇವು 3 ಬಿಟ್ರೆ ಓಡ್ ಹೋಗಕ್ಕೆ, ಮನೆ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. 3 ರೀಸನ್ ಇಲ್ಲ ಅಂದ್ರೆ ಬೇರೆ ಐತ ರೀಸನ್, ಯಾವ್ದಾರ ಐತೆ ರೀಸನ್ ಇಲ್ಲ. ಇವ್ 3 ಒಳಗೆ 2 ಅಂತ್ರಿ ಇಲ್ರಿ ಅಂತ ಹೇಳ್ತಾರ ಅವ್ರು. ಇಲ್ರಿ ನನ್ ಮಗಳು ಚೆನ್ನಾಗಿದಾಳ್ರಿ, ಆರೋಗ್ಯವಂತದಾಳ್ರಿ, ಹುಚ್ಚಿ ಇಲ್ರಿ, ಯಾವ್ದು ಇಲ್ಲ, ಅಬ್ನಾರ್ಮಲ್ ಇಲ್ಲ ಅಂತ ಹೇಳ್ತಾರ. 2ನೇದು, ಮನೆ ಜಗಳಾನು ಮಾಡಿಲ್ರಿ, ಏನು ಇಲ್ರಿ, ಎಲ್ಲ ಚೆನ್ನಾಗಿದಾಳ್ರಿ, ಸ್ಕೂಲಿಗೆ ಹೋಗ್ಯಾಳ್ರಿ, ಕಾಲೇಜ್ಗೆ ಹೋಗ್ಬರ್ತಾನೆ ಅಂತ ಹೋಗ್ಯಾಳ್ರಿ ಅಂತ ಹೇಳ್ತಾರ. 3ನೇದ ಒಪ್ಕೊಳಂಗಿಲ್ಲ ಅವ್ರು. ಯಾವ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇಲ್ರಿ, ನನ್ ಮಗಳ ಹಂಗಿಲ್ಲ ಇಲ್ರಿ, ಚೊಲೋನ ಅದಾಳ್ರಿ, ಆಕಿ ಕಡೆ ಫೋನ್ ಐತೇನ್ರಿ, ಫೋನೇ ಇಲ್ರಿ, ಫೋನೇ ಯೂಸ್ ಮಾಡಲ್ರಿ ಅಂತ ಹೇಳ್ತಾರ. ಫೋನ್ ಇಲ್ಲ ಅಂತಂದ್ರೆ ಹೋಗಕ್ ಸಾಧ್ಯನೇ ಇಲ್ಲ ಅಂತ ನಾವ್ ಹೇಳ್ತೀವಿ. ಅವಾಗನೇ ಹೇಳ್ಬಿಡ್ತೀವಿ ಅವ್ರಿಗೆ, ನಾವು ಗೊತ್ತಾಗ್ಬಿಡ್ತೈತಿ ನಮಗೆ. ಯಾಕಂದ್ರೆ ದಿನ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ದಿನ ಗೊತ್ತಾಗ್ಬಿಡತ್ ನಮಗೆ ಯಾವ ಕೇಸ್ ಬರ್ತಾವಲ್ಲ ಅದು ಆಲ್ರೆಡಿ ಹಿಂಗೆ ಅಂತೇಳಿ ಆಲ್ರೆಡಿ ಅದು ಕೇಸ್ ಅವ್ರು ಹೇಳಿದ ತಕ್ಷಣ ನಮಗೆ ಅನುಭವದ ಮ್ಯಾಗ ನಾವು ಹೇಳ್ತೀವಿ. ಇಲ್ಲರಿ ಫೋನ್ ಇಲ್ಲ ಇಲ್ರಿ ಅಂತ ಹೇಳ್ತಾರೆ. ಆಯ್ತಪ್ಪ, ಯಾರ್ದಾರ ಹುಡುಗನ ಜೊತೆ ಯಾರ ನಿಮ್ಗೆ ಅಂಥವ್ರು ಹುಡುಗರ ಯಾರ ಹೆಸರು ಇದಾರ ಏನ ಅಂತ ಹೇಳಿದಾಗ, ಆಮೇಲೆ ಒಂದು ದಿನ ಬಿಟ್ಟು 2 ದಿನ ಬಿಟ್ಟು 3ನೇ ದಿನಕ್ಕೆ ಹೇಳಕ್ ಬರ್ತಾರ. ಹೌದ್ರಿ, ಇಂಥ ಹುಡುಗ ಹೆಸರ ಐತ್ರಿ, ನಮ್ಗೆ ಅನುಮಾನ ಐತ್ರಿ ಅಂತ ಹೇಳಿ. ಆಮೇಲೆ ಹುಡುಗನ ನಂಬರ್ ತೆಗೆದು ಹುಡುಗಿ ನಂಬರ್ ತೆಗೆದು ನೋಡಿದಾಗ ಗೊತ್ತಾಗ್ತೈತಿ ನಮಗ, ಫುಲ್ ಕಾಂಟ್ಯಾಕ್ಟ್ ಇರ್ತಾರ ಅವ್ರು. ಆಮೇಲೆ ನಾವು ಹಿಡ್ಕೊಂಬಂದು ಕೊಟ್ಟಾಗ ಆಮೇಲೆ ಹುಡುಗ ಹುಡುಗಿ ಹಿಡ್ಕೊಂಡ್ ಬರ್ತೀವಿ ನಾವು. ಹುಡುಗ ಹುಡುಗಿ ಹಿಡ್ಕೊಂಡ್ ಬಂದ ಮ್ಯಾಗ 1ನೇ ಕೇಳೋದು ಹುಡುಗಿನ, ಏನಮ್ಮ ಯಾಕೆ ಹೋಗಿದ್ಯಾ, ಎಲ್ಲಿ ಹೋಗಿದ್ಯಾ ಅಂತ ಕೇಳಿದ್ರ ಆ ಹುಡುಗ ಏನು ಹೇಳಿರಂಗ ಗಪ್ ನಿಂತಿರ್ತಾವ. ಹುಡುಗ, ಇಲ್ರಿ ಹುಡುಗನ ನಾನು ಕರ್ಕೊಂಡು ಹೋಗಿದ್ದೀನ್ರಿ, ಹುಡುಗ ಓಡಿಸ್ಕೊಂಡು ಹೋಗಿಲ್ರಿ, ನಾನು ಅವ್ನು ಓಡಿಸ್ಕೊಂಡು ಹೋಗಿದ್ರಿ ಅಂತ ಕರ್ಕೊಂಡು ಹೋಗಿಲ್ರಿ, ನಾನೇ ಅವ್ನು ಕರ್ಕೊಂಡು ಹೋಗಿನ್ರಿ, ನಾನೇ ಓಡಿಸ್ಕೊಂಡು ಹೋಗಿನ್ರಿ ಅವ್ರಿ ಅಂತ ಹೇಳ್ತಾಳ ಹುಡುಗಿ. ಅಂದಾಗ ಮತ್ತೆ ಏನ್ ಪ್ರೊಟೆಕ್ಷನ್ ಮಾಡ್ಬೇಕು ನಿಮ್ಗೆ ನಾವು? ನೀವು ಓಡಿಸ್ಕೊಂಡು ಹೊಂಟ್ರಿ ಮತ್ತೆ ಅವ್ರ ಮ್ಯಾಗ ದೌರ್ಜನ್ಯ ಆಗತ್ತೆ, ಹೌದಿಲ್ಲ? ನಮ್ಮ ಮ್ಯಾಗ ಏನಾರ ದೌರ್ಜನ್ಯ ಆಗತ್ತ? ಇಲ್ಲ. ಅವ್ರ ಮ್ಯಾಗ ದೌರ್ಜನ್ಯ ಆಗತ್ತಿಲ್ಲ? ಹೇಳೋದನ್ನ ಇದ ಮಾತು, ಹುಡುಗಿ ಮಾತನ್ನ ಇಲ್ರಿ, ಹುಡುಗನ್ನ ನಾನೇ ಕರ್ಕೊಂಡು ಹೋಗಿನ ಅಂತ ಹೇಳ್ತಾರ. ಹಂಗ ಅಂದಾಗ ಹೆಂಗ್ ನಾವು ಇದು ಮಾಡಕ್ ಸಾಧ್ಯ? ಏನ್ ಮಾಡಕ್ ಸಾಧ್ಯ? ನಾವು ಅವಾಗ ನಾವು ಮಾಡ್ತೀವಿ, ಬಿಲೋ 18 ಇತ್ತಂದ್ರೆ ಮಾಡ್ತೀವಿ. ಅಬೋ 18 ಇದ್ದಾಗೂ ಕೂಡ ಇದೇ ಮಾತು ಬರ್ತಾವು, ಬಿಲೋ 18 ಇದ್ರೂ ಇದೇ ಮಾತು ಬರ್ತಾವು. ಅವಾಗ ನೀವ ಸ್ಟ್ರಾಂಗ್ ಇದ್ರ ಅಂತ ಅರ್ಥ. ಅದೀಗ ದೌರ್ಜನ್ಯ ಆಗ್ತಿರೋದು ನಮಗಲ್ಲ, ಅವ್ರಿಗೆ, ಹೌದಿಲ್ಲ? ಅದಕ್ಕ ಆ ರೀತಿ ಆಗ್ಬಾರ್ದಂತಂದ್ರ ನೀವು ಮೊದಲು ತಿಳ್ಕೊಂಡಿರ್ಬೇಕು. ಬಾಳ ಅಂದ್ರೆ ಬಾಳ ಎಲ್ಲರೂ ಹೇಳೋದು ಇದೆ ಉತ್ತರ. ನಾವು ಆಮೇಲೆ ಮತ್ ಮುಂದ್ ಮಾಡಿ ಏನ್ ಹೋಗ್ಸೋ ಇತ್ತಂದ್ರೆ ಯಾರ ಮಾತು ಕೇಳಂಗಿಲ್ಲ. ನಾವು ಹುಡುಗಂದು ಕೇಳಂಗಿಲ್ಲ, ಹುಡುಗಿ ಬೇಕಾದ್ ಹೇಳಿದ್ರು ಹುಡುಗಿದು ಕೇಳಂಗಿಲ್ಲ. ಯಾಕಂದ್ರೆ ಯಾರ ಮಾತಿಗೂ ಅಲ್ಲಿ ಅವಕಾಶ ಇಲ್ಲ. ಬಿಲೋ 18 ಇತ್ತಂದ್ರೆ
ಮುಂದಿನ ಏನೈತಿಲ್ಲ ಪ್ರೊಸೀಜರ್ ಮಾಡಿ ಕಳಿಸ್ಬಿಡ್ತೇವೆ ಅಷ್ಟೇ. ಕೋರ್ಟಿಗೆ ಹೋಗೋರು ಈ ಕಡೆ ಹೋಗೋರು ಈ ಕಡೆ ಕಳಿಸ್ತೀವಿ, ಮನೆಗೆ ಹೋಗೋರ್ನ ಹೋಗೋದವ್ರು ಡೈಲಿ ಕಳಿಸ್ತೀವಿ. ಅದಕ್ಕೆ ದಯವಿಟ್ಟು ಇಂಥ ಘಟನೆಗಳು ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದೈತೆ ಅಂತಂದ್ರೆ ನಿಮ್ಮ ಮ್ಯಾಗ ಐತಿ. ಆಗ್ಬೇಕಂತಂದ್ರೆ ಮೊದಲು ನೀವು ಅದಕ್ಕೆ ಕುಂಭಕ್ಕೆ ಕೊಟ್ಟಾಗ ಆಗ್ತೈತಿಲ್ಲ, ಕುಂಭ ಕೊಡ್ಲಾರ್ದ ಆಗಕ್ಕೆ ಸಾಧ್ಯ ಇಲ್ಲ ಯಾವುದೇ ಆಗ್ಬೇಕಂತಂದ್ರೆ. ಫಸ್ಟ್ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಹೋದಾಗನ ಅವ್ರ ಕಡೆಯಿಂದ ಬರ್ತಿರ್ತೈತಿ. ನಮ್ಮ ಕಡೆಯಿಂದ ಏನೋ ಮೆಸೇಜಸ್ ಹೋಗ್ಬೋದು, ಫೋನ್ ಹೋಗ್ಬೋದು, ಏನೋ ಒಂದು ಹೋಗ್ಬೇಕಲ್ಲ, ಫೋಟೋಸ್ ಹೋಗ್ಬೇಕು. ಈಗ ಹೋದಾಗ ಇಲ್ಲಪ್ಪ ಅವರ ಕಳ್ಸ್ಯಾರ, ನಾನು ಫಸ್ಟ್ ಅವರ ಕಳ್ಸ್ಯಾರ, ಫೋಟೋ ಅವ್ರು ಕಳ್ಸ್ಯಾರಿ, ಮೆಸೇಜ್ ಅವ್ರು ಕಳ್ಸ್ಯಾರಿ, ಏನೋ ಅವ್ರು ಕಳ್ಸ್ಯಾರ, ಒಳ್ಳೆ ಯಾಕೆ ರಿಪ್ಲೈ ಮಾಡಬೇಕು, ಯಾಕೆ ಬೆಳೆಸ್ಬೇಕು ಅದನ್ನ ಮುಂದೆ? ಹಂಗಾಗಿತ್ತಾ ನಿಮ್ಗೆ ಗೊತ್ತಿಲ್ದಂಗ ಆತ ಯಾರೋ ಬೈ ಫೋರ್ಸ್ ಮಾಡತ್ತಾರ ಅಂತಂದ್ರೆ ಹೇಳ್ರಿ, ಹೇಳಕ್ ಅವಕಾಶಗಳದಾವ. ನಿಮ್ಗೋಸ್ಕರನ ನಾವು ಹೆಣ್ಮಕ್ಳು ಅಂತೇಳಿ ನೌಕರಿ ಸೇರಿಸ್ಕೊಂಡಾರ, ನಿಮ್ಗೋಸ್ಕರ ನಿಮ್ ತಾಲೂಕ್ ಏನಾದ್ರ ಸುಧಾರಣೆ ಆಗ್ಲಂತ ಹೆಣ್ಮಕ್ಳನ್ನ ತಂದಾರ. ನಾವು ಅದೀವಲ್ಲ, ಇನ್ನೂ ಅವಕಾಶ ಐತಿ ನಿಮಗೆ, ಹೌದಿಲ್ಲ? ಗಂಡ್ಮಕ್ಳಾದ್ರೆ ಏನಾರ ಮುಜುಗುರ ಪಟ್ಕೊಳ್ಳುವಂತ ಸನ್ನಿವೇಶಗಳು ಇರ್ತಿದ್ವು, ಹೌದಾ? ಯಾರೋ ಗಂಡ್ಮಕ್ಳು PS ಆದಾರಪ್ಪ, ನಾವ್ ಹೆಂಗ್ ಹೋಗ್ಲಿ ಹೆಂಗ್ ಮಾಡ್ಲಿ ಹೇಳಕ್ ಆಗದಂತ ಪರಿಸ್ಥಿತಿ ಐತಿ ಅನ್ನಕ ಇಲ್ಲ. ಎಲ್ಲರೂ ಹೆಣ್ಮಕ್ಳು ಅದೀವಿ, ಬರ್ಬೋದು, ಹೇಳ್ಬೋದು. ನಾವಿಲ್ಲ ಅಂತಂದ್ರೆ ಮತ್ ನಮ್ಗಿಂತ ಕೆಳಗಿನವ್ರು ಇರ್ತಾರ, ಲೇಡೀಸ್ ಪೊಲೀಸ್, ಹೇಳ್ಬೇಕು. ಇಂಥವ್ ಬೈ ಫೋರ್ಸ್ ಆಗಕತ್ತೈತಪ್ಪ ಅಂತಂದ್ರ ನೀವ್ ಹೇಳ್ಬೇಕು. ಹೇಳಿ ಏನಾರ ಅಂತ ಘಟನೆಗಳು ನಡೆಯಕತ್ತಿದ್ವು ಅಂತಂದ್ರ ಬಂದ್ ಹೇಳಿದ್ರ ನಾವ್ ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ ಏನೈತೆ ಸಂಬಂಧಪಟ್ಟವ್ರನ್ನ ಕರೆಸಿ ಏನೇ ಎನ್ಕ್ವೈರಿ ಮಾಡಿ ಏನೈತೆ ಮುಂದಿನ ಮಾಡ್ತೀವಿ. ಅಲ್ಲಿ ಅದನ್ನ ತಡೆಗಟ್ಟಕ್ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನೀವು ಅದನ್ನ ಮಾಡ್ಬೇಕು. ಅದನ್ನ ಮಾಡ್ಲಾರ್ದ ದೊಡ್ಡದಾದ್ಮೇಲೆ ಒಮ್ಮೆ ಬಂದ್ರಂದ್ರ ಆಮೇಲೆ ಬಹಳ ತ್ರಾಸ ಪಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಕೇಸ್ ಆತಂದ್ರ ಮೇಡಮ್ ಹೇಳ್ತಾರ ನಿಮ್ಗೆ ಬೇಕಾರೆ, ಆಮೇಲೆ ಪೋಕ್ಸೋ ಕೇಸ್ ಆತಂದ್ರ ಏನೇನ್ ಆಗ್ತೈತಿ, ಎಷ್ಟು ದಿನಕ್ಕೆ ಕ್ಲೋಸ್ ಆಗತ್ತ, ಎಷ್ಟು ಹರಾಸ್ಮೆಂಟ್ ಐತೆ ಅನ್ನೋದು ನಿಮ್ಗ ಆಮೇಲೆ ಗೊತ್ತಾಗತ್ತೆ. ಒಂದ್ಸಲ ನೀವು ಪೋಕ್ಸೋ ಕೇಸಿಗೆ ಬಲಿ ಆದ್ರಿಪ್ಪ, ಒಂದ್ಸಲ ನೀವು ಅದ್ರೊಳಗ ವಿಕ್ಟಿಮ್ ಆದ್ರಿ ಅಂತಂದ್ರೆ ಎಷ್ಟು ಹರಾಸ್ಮೆಂಟ್ ಅನಿಸ್ತೈತೆ ಅಂತಂದ್ರೆ ನಿಮ್ಗ ಬಹಳಷ್ಟು ಹರಾಸ್ಮೆಂಟ್ ಅನಿಸ್ತೈತಿ. ಯಾಕಂತಂದ್ರ ಪ್ರತಿದಿನ ಕೇಸ್ ಆತಂದ್ರೆ ನಾವು ಆಮೇಲೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ನಾವು ಚಾರ್ಜ್ ಶೀಟನ್ನ 60 ಕೊಡ್ತೀವಿ, ಕೊಟ್ಮ್ಯಾಗ ಕೋರ್ಟ್ ಒಳಗೆ ಪ್ರೊಸೀಡಿಂಗ್ ಇರ್ತೈತಿ. ಆ ಪ್ರಕಾರ ನೀವು ಅಲ್ಲಿ ಹೋಗಿ ಸಾಕ್ಷಿ ಹೇಳ್ಬೇಕು. ಆಮೇಲೆ ಒಳ್ಳೆ ನಿಮ್ ಮನೆಯವ್ರೆಲ್ಲರೂ ಹೋಗ್ಬೇಕು. ಹರಾಸ್ಮೆಂಟ್ ಒಂಥರ ಮತ್ ಮನೆ ಸುತ್ತಮುತ್ತ ಏನಪ್ಪಾ ಇವ್ರದ್ದು ಏನೇ ಕೇಸ್ ಆಗೈತಿ ಅನ್ನೋ ಮನೋಭಾವನೆ ಅವರಲ್ಲಿ ಬೇರೆ ರೀತಿ ವರ್ತನೆ ಸ್ಟಾರ್ಟ್ ಆಗತ್ತೆ. ಆ ಹುಡುಗಿ ಯಾರ್ದ್ರ ಜೊತೆ ಓಡೋಗಿದ್ದು ಹಿಂಗೆ ಹೇಳ್ತಾರ, ಹೌದಿಲ್ಲ? ಆ ಹುಡುಗಿ ಯಾರ್ದ್ರ ಜೊತೆ ಓಡೋಗಿದ್ದು ಅಂತ ಹೇಳ್ತಾರ ಅವ್ರು. ಹೋಗಿ ಹಿಂಗಾಗೈತೆ ಕೇಸ್ ಆಗೈತೆ ಅಂತ ಹೇಳಿ ಎಲ್ಲರಿಗೂ, ತಂದೆ ತಾಯಿಗಾಗಿರ್ಬೋದು, ನಿಮ್ಮ ಮನ್ಯಾಗ ಅಣ್ಣ ತಮ್ಮಂದಿರಾಗಿರ್ಬೋದು, ಇರೋರ್ಗು ಒಂಥರ ಮೆಂಟಲಿ ಹರಾಸ್ಮೆಂಟ್. ಆಮೇಲೆ ನೀವು ಅದಾದ್ಮೇಲೆ ಕಾಲೇಜ್ಗೆ ಹೆಂಗ್ ಹೋಗ್ತೀರಿ, ಸ್ಕೂಲಿಗೆ ಹೆಂಗ್ ಹೋಗ್ತೀರಿ, ಆಮೇಲೆ ಓದಕ್ ಹೆಂಗ್ ಮನಸ್ಸು ಬರ್ತೈತೆ. ಅದೇನಾದ್ರು ಕೇಸ್ ಆಗೈತೆ ಅಂತಂದ್ರ ಮೆಂಟಲಿ ಡಿಸ್ಟರ್ಬ್ ಆದ್ಮೇಲೆ ಯಾವುದು ಓದಾಕ ಏಕಾಗ್ರತೆ ಬರೋದಿಲ್ಲ. ಇದನ್ನೆಲ್ಲಾನು ಕಳ್ಕೊಬೇಕಾಗತ್ತೆ. ಆಮೇಲೆ ಒಂದ್ ಕೇಸ್ ಮುಗಿಬೇಕಂದ್ರೆ ಸುಮಾರು ಮಿನಿಮಮ್ ನಿಮ್ಗ ಏನಿಲ್ಲ ಜಲ್ದಿ ಮುಗಿಸ್ಯಾರಪ್ಪ, ಈಗ ಜಲ್ದಿ ಇದಾಗೈತೆ ಅಂತಂದ್ರೆ ಮಿನಿಮಮ್ ಕನಿಷ್ಠ 7 ರಿಂದ 8 ವರ್ಷ ಆದ್ರೂ ಬೇಕು ಒಂದ್ ಕೇಸ್ ಮುಗಿಯಕ. ಅದು ಅದ್ರಾಗ ಲೇಟ್ ಅಂತಂದ್ರೆ ಒಂದ್ 10 ವರ್ಷ ಆದ್ರೂ ಬೇಕು. ಅಷ್ಟು 10 ವರ್ಷನೂ ನೀವು ಸಫರ್ ಆಗ್ಬೇಕಾಗತ್ತೆ. ಅಲ್ಲಿವರೆಗೂ ನಿಮ್ಗೆ ಏನಾರ ಆ ಕೇಸ್ ಮುಗಿವರೆಗೂ. ಆಮೇಲೆ ಮದ್ವೆ ಆಗಕ್ಕೆ ಯಾರಾದ್ರೂ ಮುಂದೆ ಬರ್ತಾರ? ಯಾರು ಬರಲ್ಲ. ಮದ್ವೆ ಆಗಕ್ಕೆ ಯಾರು ಬರೋದಿಲ್ಲ. ಆಮೇಲೆ ಆ ಕೇಸ್ ಕ್ಲಿಯರ್ ಆಗೋವರೆಗೂ ನಿಮ್ಗೆ ಏನು ಮಾಡಕ್ಕಾಗಿಲ್ಲ. ಅದಕ್ಕೆ ದಯವಿಟ್ಟು ಚೆನ್ನಾಗಿರೋ ಜೀವನವನ್ನ ಕಳ್ಕೊಬೇಡ್ರ ಅಂತ ಹೇಳೋದು ಅಷ್ಟ. ಈಗ ನೀವೆಲ್ಲ ದೊಡ್ಡ ಅರಳು ಕುಸುಮಗಳಿದ್ದಂಗೆ ನೀವು ಏನೇ ಆದ್ರೂ ನಿಮ್ಗೆ ಈಗ ಒಂದ್ ಹಳೆ ಹೋದ ತಕ್ಷಣ ತಟ್ಟಂತ ಹಿಡ್ಕೊಂಡ್ಬಿಡ್ತೀರಿ ನೀವು. ಈಗ ಆಗಲೇ ಹೇಳಿದ್ರು ತಪ್ಪ ಏನ ಜಮಾದಾರ ಅಂದ್ರ ತಪ್ಪು ಹೇಳಕ್ ಬಿಡ್ಲಿಲ್ಲ ನೀವು ಯಾರು. ಪ್ರತಿ ಸರಿ ಈ ಜಮಾದಾರ ಅಲ್ರಿ ಮುಜಾವರ ಅಂತ ಹೇಳಿದ್ರಿಲ್ಲ, ಹಂಗ ನಿಮ್ ಮ್ಯಾಗ ಬಾಳ ಪರಿಣಾಮ ಬೀರ್ತೈತೆ. ಅದು ಒಂದ್ ಏನೇ ಹೇಳಿದ್ವಿ ಅಂತಂದ್ರ ಅದನ್ನ ಬಾಳ ಬೇಗ ಹಿಡ್ಕೊಳ್ಳುವಂತ ಶಕ್ತಿ ಇದು ಪವರ್ ಈಗ ಜಾಸ್ತಿ ಇರುತ್ತ. ಅದನ್ನ ನೀವು ಯಾವ್ದು ಹಿಡ್ಕೋಬೇಕು ಯಾವ್ದು ಹಿಡ್ಕೋಬಾರ್ದು ಅನ್ನೋದನ್ನ ನೀವು ಫಸ್ಟ್ ಈಗ ತಿಳ್ಕೊಬೇಕಷ್ಟ. ಯಾವ್ದು ನಮ್ಗೆ ಬೇಕು ಯಾವ್ದು ಬೇಡ ಅದನ್ನ ಅನಾಲಿಸಿಸ್ ಮಾಡುವಂತ ಜ್ಞಾನ ನಿಮ್ಮಲ್ಲೇ ಬಂದ್ರೆ ಮಾತ್ರ ನೀವು ಸುಧಾರಣೆ ಆಗಕ್ ಸಾಧ್ಯ. ಅದನ್ನ ನೀವು ಅದು ಇಲ್ಲಪ್ಪ ನಮಗ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಎಲ್ಲ ಗೊತ್ತಾಗುತ್ತಿಲ್ಲ. ನೀವು ಬಿಲೋ 18 ಇದ್ರೂ ಕೂಡ ಕಾನೂನೊಳಗೆ 18 ಇರ್ಬೋದು, ಬಟ್ ನಿಮಗೆ ಅದನ್ನ ಅರಿವು ಜ್ಞಾನ ಬರುತ್ತಿಲ್ಲ. ನಿಮ್ಗೆ ಬಿಲೋ 18 ಅದಿರಂದ್ರೂ ಇದು ಕೆಟ್ಟದ್ದು ಯಾವ್ದು ಬ್ಯಾಡ್ ಟಚ್ ಯಾವ್ದು ಗುಡ್ ಟಚ್ ಗೊತ್ತಾಗುತ್ತಿಲ್ಲ. ಆದಷ್ಟು ಗೊತ್ತಾದ್ರೆ ಸಾಕು ನಮ್ಗೆ. ನೀವು ಬಿಲೋ 18 ಇದ್ರೂ ಅಷ್ಟ, ಅಬೋ 18 ಇದ್ರೂ ಅಷ್ಟ, ಬಟ್ ನಿಮ್ಗೆ ಅದರ ಅರಿವು ಐತಂತಂದ್ರ ನೀವು ಅದರ ಸನಿಕ ಹೋಗ್ಬಾರ್ದು. ಅದನ್ನಷ್ಟು ತಿಳ್ಕೊಂಡ್ಬಿಟ್ರ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳಕ್ ಸಾಧ್ಯ. ಬರೀ ಎಲ್ಲಾರನ್ನು ಹೋಗಿ ನಾವು ಪೊಲೀಸರ ಮಾಡ್ತಾರಪ್ಪ ಪ್ರೊಟೆಕ್ಷನ್, ಬೇರೆ ಯಾರೋ ಮಹಿಳಾ ಕೇಂದ್ರದವ್ರು ಬಂದ್ ಮಾಡ್ತಾರಪ್ಪ, ಮಕ್ಕಳ ಸಹಾಯವಾಣಿಯವ್ರು ಬಂದ್ ಮಾಡ್ತಾರಪ್ಪ ಅಂದ್ರೆ ಆಗಂಗಿಲ್ಲ. ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳಕ್ ಮೊದಲು ಕಲಿಬೇಕು. ಅದಾಗ ಮಾತ್ರ ಆಮೇಲೆ ದೊಡ್ಡದಾದ್ಮೇಲೆ ಎಲ್ಲಾರು ಬರ್ತಾರ. ಸಿಂಗಲ್ ಇದ್ದ ನಾವು ಸಿಂಗಲ್ ಆಗಿ ಹೋರಾಟ ಮಾಡಾಕ ಫಸ್ಟ್ ನಮ್ಮ ಶಕ್ತಿಯನ್ನ ಬೆಳೆಸ್ಕೋಬೇಕು. ಆಮೇಲೆ ನಮ್ಗೆ ಎಲ್ಲ ಆದ್ಮ್ಯಾಗ ಕಾನೂನುಗಳು ಭಾಳ ಅದಾವ. ಎಲ್ಲ ಆದ್ಮ್ಯಾಗ ನಮ್ಗೆ ಏನು ಇಲ್ಪ ಆಗೈತೆ ಅಂತಂದಾಗ ಅದನ್ನ ಶಿಕ್ಷೆ ಮಾಡಾಕ ಕಾನೂನಿಗೆ ಒಳಗ ಬಹಳಷ್ಟು ಅವಕಾಶಗಳದಾವ. ಹಿಂದೆ IPC ಇತ್ತು, ಈಗ BNS ಒಳಗ
ಸಿಕ್ಕಾಪಟ್ಟೆ ಅದಾವ. ಈಗ ನಮ್ದು ಮೊದ್ಲಕ್ಕಿಂತ 354 ಇದ್ದಿದ್ದು ಈಗ 74 ಆಗೈತಿ. ಅದ್ರೊಳಗೆ ಏನಾದ್ರು ಮಹಿಳೆಯ ಮೇಲೆ ಹಲ್ಲೆ ಆದ್ರೆ ಆ ಆಕ್ಟ್ ಒಳಗೆ ಆ ಇದ್ರೊಳಗೆ ಕಲಂ ಒಳಗೆ ನಾವು ಶಿಕ್ಷೆಯನ್ನ ಕೋರ್ಟ್ ಕೊಡ್ತೈತಿ. ನಂತರ ಅದು ರೇಪ್ ಐತಿ ಅದ್ರೊಳಗೆ ನಿಮ್ಗೆ ಶಿಕ್ಷೆ ಕೊಡಾಕ 10 ವರ್ಷ 20 ವರ್ಷ ಅವಕಾಶ ಐತಿ. ಆಮೇಲೆ ಇದೊಂದು 498A ಆಮೇಲೆ ಕೌಟುಂಬಿಕವಾಗಿ ಗಂಡನ ಮತ್ತು ಗಂಡನ ಸಂಬಂಧಿಕರಿಂದ ಏನಾದರೂ ತೊಂದರೆ ಆದ್ರ ಹಲ್ಲೆ ಆದ್ರ ಅದಕ್ಕೆ 80 ನಮ್ಮ BNS ಒಳಗೆ 80 ಸೆಕ್ಷನ್ ಒಳಗೆ ನಿಮ್ಗೆ ಅವಕಾಶ ಐತಿ. ಶಿಕ್ಷೆ ಎಲ್ಲ ಎಲ್ಲ ಮಾಡತ್ತೀವಿ. ಆದ್ಮ್ಯಾಗ ಮಾಡೋ ಅದಾವ ಶಿಕ್ಷೆ ಕೊಡಿಸ್ಬೋದು ಇಲ್ಲಂತಲ್ಲ. ಬಹಳಷ್ಟು ಇದಕ್ಕೆ ಶಿಕ್ಷೆ ಆಗಿದಾವ. ಮೊನ್ನೆನ ನಮ್ದು ಹಿಂದೊಂದು 2017 18 ಇಸ್ವಿ ಅಷ್ಟು ಕ್ಲಿಯರ್ ಆಗಿ ನೆನಪಿಲ್ಲ. ಈಗ ರೀಸೆಂಟ್ ಆಗಿ ಆಗಿತ್ತು, ಅದು ಇಲ್ಲೇ ಪೋಕ್ಸೋ ಆಗಿತ್ತು. ಅವನಿಗೆ ಮೊನ್ನೆ ಎಲ್ಲ ಸ್ಟೇಟಸ್ ಇಟ್ಟಿದ್ರು, ನೋಡಿರ್ಬೋದು ನೀವೆಲ್ಲರೂ. ತಮಿಳುನಾಡಿನಾಗ ಅವನು ಆರೋಪಿ 30 ವರ್ಷ ಶಿಕ್ಷೆ ಮಾಡಿದ ಮೇಡಮ್. 30 ವರ್ಷ 10 ವರ್ಷ ಇದು 10,000 ರೂಪಾಯಿ ದಂಡ, 30 ವರ್ಷ ಜೈಲು ಶಿಕ್ಷೆ ಆಗಿತ್ತು ಅವನಿಗೆ. ಪೋಕ್ಸೋ ಕೇಸು ಆಗಿತ್ತು ಅವನ ಮ್ಯಾಗ. ಈಗ ರೀಸೆಂಟ್ ಆಗಿ ಆಯ್ತು, 2 ತಿಂಗಳ ಹಿಂದೆ ಆಯ್ತು. ಅದು ನೀವು ನೋಡಿರ್ಬೋದು, ಎಲ್ಲರೂ ನಾವು ಸ್ಟೇಟಸ್ ಹಾಕೊಂಡಿದ್ವಿ ಅದನ್ನ. ಆ ಲೆಕ್ಕ ಆದ್ಮ್ಯಾಗ ಶಿಕ್ಷೆ ಕೊಡ್ತಾರ, ಆಗತ್ತೆ ಅವನಿಗೆ ಪನಿಷ್ಮೆಂಟ್ ಆಗತ್ತ. ಬಟ್ ಆದ್ಮ್ಯಾಗ ನಾವು ಅದನ್ನ ಬಿಫೋರ್ ಆಗಿ ಯೋಚನೆ ಮಾಡ್ಬೇಕಲ್ಲ. ಆದ್ಮ್ಯಾಗ ಅವ್ನ ಶಿಕ್ಷೆ ಆಯ್ತು, ಆಮೇಲೆ ಅವಳ ಜೀವನ ಹೋಗಿರ್ತಿಲ್ಲ ಅವಳ ಜೀವನ. ಅದು ಆಗೋಕ್ಕಿಂತ ಅದನ್ನ ತಡೆಗಟ್ಟಕ್ ನಾವು ಮೊದಲ ಪ್ರಯತ್ನ ಮಾಡ್ಬೇಕು. ಅದು ಮಾತ್ರ ನಮ್ಮ ಕಡೆಯಿಂದನೇ ಸಾಧ್ಯ. ಅದು ಬೈ ಫೋರ್ಸ್ ಆಗಿತ್ತಂದ್ರೆ ನಾವು ಅದಕ್ಕೆ ವ್ಯತ್ಯೆ ಪಡೋಣ. ಬಟ್ ನಮ್ಮಿಂದ ಆಗತ್ತೆ ಅನ್ನೋದನ್ನ ಅದು ಬೇಡ. ನಮ್ಮ ಕಡೆಯಿಂದನೇ ತಪ್ಪಾಗತ್ತೆ ಅನ್ನೋದನ್ನ ಮೊದಲು ನಾವು ಸರಿಪಡಿಸ್ಕೋಬೇಕು. ಅಂದಾಗ ಮಾತ್ರ ನಾವು ತಡೆಗಟ್ಟಕ್ ಸಾಧ್ಯ. ಆಮೇಲೆ ಮತ್ತೆ ಈಗ ಓದೋದು ಅಂತ ಹೇಳ್ತೇನೆ ನಾನು ನಿಮಗೆ. ಈಗ ವಿಷಯನ ಕಳಿಸ್ತಾರ ನಿಮ್ಮನ್ನ, ನನ್ನ ಮಗಳು ಏನೋ ಕಲಿಯಾತಾಳಪ್ಪ, ನಮ್ಮ ಏನೋ ಹೋಗ್ತಾಳ ಅಂತೇಳಿ ಅವರೆಲ್ಲ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾಳ ನನ್ನ ಮಗಳು. ನೀವೆಲ್ಲ ಹಳ್ಳಿಯಿಂದ ಬರ್ತಿರಿಲ್ಲ, ಎಲ್ಲರೂ ಹಳ್ಳಿಯವರದ್ರಿಲ್ಲ ಇದ್ರಾಗ. ರಾಮದೂರ್ ಶಾಲೆಗೆ ಹೋಗ್ತಾಳ ಅಂದ್ರೆ ಒಂದು ಹೆಮ್ಮೆ ಇರುತ್ತೆ ಅವ್ರಿಗೆ, ಹೌದಿಲ್ಲ? ನನ್ನ ಮಗಳ ಈಗ ಯಾವ್ದೋ ಊರಪ್ಪ, ಸುನ್ನಾಳೋ ಅದ್ರ ಆಚೆನೋ ಯಾವ್ದೋ ಒಂದು ಊರ ಐತೆ ಅಂತ ತಿಳ್ಕೊರಿ. ಅಲ್ಲಿಂದ ನನ್ನ ಮಗಳ ಶಾಲೆಗೆ ಹೋಗ್ತಾಳ ಅನ್ನೋದ್ಕಿಂತ ರಾಮದುರ್ಗ್ ಕಲಿಯಾಕ ಹೋಗ್ತಾಳ ಅನ್ನೋದು ದೊಡ್ಡ ಹೆಮ್ಮೆ ಪಡ್ತಿರ್ತಾರ, ಹೌದಿಲ್ಲ? ಒಂದ್ ತಾಲೂಕಿಗೆ ಹೋಗಿ ಶಾಲೆ ಕಲಿಯಾತಿರಿಪ್ಪ ಅಂತಂದ್ರೆ ಇಲ್ಲಿಂದ ಏನಾರ ಒಂದ್ ತಗೊಂಡು ಹೋಗ್ಬೇಕಲ್ಲ ನೀವು ಜ್ಞಾನವನ್ನ. ತಗೊಂಡ್ ಹೋದಾಗ ಮಾತ್ರ ಅವ್ರಿಗೆ ನಿಮ್ಮ ಮನೆಯವ್ರು ಏನ್ ಕಲಿಸ್ತಿರ್ತಾರಲ್ಲ ನಿಮ್ಗೀಗ ಅವ್ರಿಗೊಂದು ಇದು ಸಿಕ್ಕಂಗ ಆಗತ್ತೆ. ಏನೋ ನನ್ನ ಮಗಳು ಹೋಗ್ಯಾಳಪ್ಪ, ನನ್ನ ತಂದೆ ತಾಯಿಗಾತು ಮನೆಯವ್ರಿಗಾತು ಒಂದ್ ಏನಾರು ಕೊಡ್ಬೇಕಲ್ಲ. ನಾವು ಎಲ್ಲರೂ ನಾವು ನೌಕರಿನ ಹಾಕ್ತಿವಂತಲ್ಲ, ಎಲ್ಲರೂ ನಾವು ಜಾಬ ತಗೋರಿ ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ಒಂದ್ ಕಡೆ ಒಳ್ಳೆಯವರಾಗಿ ಬದುಕಿರ್ತೀವಿ. ನಮ್ಮ ಕಾಲ ಮ್ಯಾಗ ನಾವು ನಿಂತ್ಕೊಂಡ್ ಗಂಡನ ಮನೆಗೆ ಹೋದ್ರಾಯ್ತು, ಇಲ್ಲೇ ಇದ್ರಾಯ್ತು, ಹೆಂಗಾರ ಆದ್ರೂ ನಮ್ಮನ್ನ ನಾವು ಬೆಳೆಸ್ಕೋತೀವಪ್ಪ, ನಾವು ಏನೋ ನಮ್ಮ ಮ್ಯಾಗ ನಿಂತ್ಕೊಂಡ್ ನಾವು ಬದುಕ್ತೀವಿ ಅನ್ನುವಂತ ತಾಕತ್ ಬರ್ಬೇಕಷ್ಟ ನಮಗ. ಅದಾಗ್ರಿ ನೀವು IAS ಆಗ್ತಿರೋ IPS ಆಗ್ತಿರೋ ಏನೋ ಒಂದ್ ಆಗ್ರಿ, ಆದ್ರಂತೂ ಇನ್ನೂ ದೊಡ್ಡ ಖುಷಿ. ಶಾಲೆಗೆ ಆಯ್ತು, ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಯ್ತು, ಈ ಶಿಕ್ಷಕರು ಕಲಿಸಿದ್ದಕ್ಕಾಯ್ತು, ಎಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅದ. ಇನ್ನೊಂದು ನಿಮಗೆ ಹೇಳ್ತೀನಿ ನಾನು, ಯಾರ ಒಬ್ರು ಇಲ್ಲಿ ದೊಡ್ಡ ಒಬ್ಬ ಅಧಿಕಾರಿಯಾಗಿ ಬಂದ್ರ ಇಲ್ಲಿ ಕುಂತಂತ ನಿಮ್ ಟೀಚರ್ಸ್ ಯಾರು ಇರ್ತಾರ ನೋಡು ಕಲಿಸಿದವ್ರು, ಅವ್ರ ಮಕ್ಕಳ ಆದ್ರೂ ಕೂಡ ಅಷ್ಟು ಖುಷಿ ಪಡಲ್ಲ. ಅವ್ರ ಮಕ್ಕಳು ಏನಾದ್ರು ಜಾಬ್ ತಗೊಂಡು ಏನಾದ್ರು ಬಂದ್ರೆ ಅಷ್ಟು ಖುಷಿ ಪಡಲ್ಲ ಅವ್ರು. ನನ್ನ ವಿದ್ಯಾರ್ಥಿನಿ PS ಆಗ್ಯಾಳಪ್ಪ, ನನ್ನ ವಿದ್ಯಾರ್ಥಿನಿ SP ಆಗ್ಯಾಳಪ್ಪ, ನನ್ನ ವಿದ್ಯಾರ್ಥಿನಿ ಜಿಲ್ಲಾಧಿಕಾರಿ ಆಗ್ಯಾಳ, ಅವ್ರ ಮಕ್ಕಳಾದ್ರೂ ಕೂಡ ಅಷ್ಟು ಖುಷಿ ಪಡಲ್ಲ ಅವರು. ನನ್ನ ವಿದ್ಯಾರ್ಥಿ ನಾ ಕಲಿಸಿದ ವಿದ್ಯಾರ್ಥಿನಿ ಅಂತ ಬಹಳಷ್ಟು ಹೆಮ್ಮೆ ಪಡ್ತಾರ. ಅದು ನನಗೆ ಅನುಭವ ಐತೆ. ಇಲ್ಲಿ ಒಡ್ಗೊಡೆ ಸರ್ ಅಂತ ಅದಾರ, ಗೊತ್ತಿರ್ಬೇಕು ನಿಮಗ. ಅವ್ರ ನನ್ನ ಗುರುಗಳು ನಮ್ಗ ಪ್ರೈಮರಿ ಕಲ್ಸ್ಯಾರ. ಅವ್ರು ಎಷ್ಟು ಹೆಮ್ಮೆ ಪಡ್ತಾರ. ಅವ್ರು 1ನೇ ಫಂಕ್ಷನ್ದಾಗ ಅಲ್ಲಿ ಭೇಟಿಯಾಗಿದ್ರು. ಅವ್ರು ನಮಗ ಬಾಳ ಹೆಮ್ಮೆ ಪಡ್ತಾರ. ಅವ್ರ ಮಕ್ಕಳಾದ್ರೂ ಕೂಡ ಅಷ್ಟು ಹೆಮ್ಮೆ ಪಡಂಗಿಲ್ಲ ಅವ್ರು. ಬಟ್ ಗುರುಗಳು ಮಾತ್ರ ನಾವೇನಾದ್ರೂ ಒಂದೇ ಸಾಧನೆ ಮಾಡಿ ಅವ್ರ ಮುಂದ್ ಬಂದ್ ನಿಂತೀವಿ ಅಂದ್ರ ಅಷ್ಟು ಅವ್ರಿಗೆ ಖುಷಿ, ಬಹಳ ಖುಷಿ. ಆ ಖುಷಿಯನ್ನ ನಾವು ಕೊಡ್ಬೇಕಂತಂದ್ರ ಮೊದಲು ನಾವು ಸಾಧನೆಯನ್ನ ಮಾಡ್ಬೇಕು. ಮಾಡಿದಾಗ ಮಾತ್ರ ಅದೈತಿ, ಎಲ್ಲರೊಳಗೂ ಇರ್ತದೆ. ಅದ್ರೊಳಗ ಬಡತನ ಅಡ್ಡಿ ಆಗಂಗಿಲ್ಲ, ಯಾವುದು ಆರ್ಥಿಕ ಪರಿಸ್ಥಿತಿನೂ ಏನಿಲ್ಲ. ಯಾಕಂದ್ರೆ ಎಲ್ಲನೂ ಫ್ರೀ ಐತಿಲ್ಲ ನಿಮ್ಗೀಗ, ಪ್ರತಿಯೊಂದೂ ಫ್ರೀ ಐತಿ. ಯಾವ್ದೇನು ರೊಕ್ಕ ಕೊಟ್ಟು ಕಲಿಬೇಕಂತೇನಿಲ್ಲ. ಎಲ್ಲಿ ಶಾಲೆ ಭಾಳ 1000-2000 ರೂಪಾಯಿ ಫೀಸ್ ಕಟ್ಕೋಬಹುದು, ಬಿಟ್ರೆ ಎಲ್ಲ ಫ್ರೀ ಐತಿ ನಿಮಗೆ. ಯಾವ್ದೊಂದು ಏನಿಲ್ಲ. ಅದ್ರೊಳಗೆ ಬಡತನ ಅನ್ನೋದನ್ನು ಏನು ನಮ್ಗ ತೊಂದರೆ ಆಗಂಗಿಲ್ಲ, ತೊಂದ್ರೆನೇ ಇಲ್ಲ, ಫ್ರೀ. ಮತ್ತೆ ಎಲ್ಲ ಲೈಬ್ರರಿ ಇರ್ತೈತಿ, ಫೆಸಿಲಿಟೀಸ್ ಇರ್ತಾವ, ಎಂತೆಂತ ಫೆಸಿಲಿಟೀಸ್ ಇರ್ತಾವ. ನಮ್ಗೆಲ್ಲ ಕಲಿಬೇಕಾದ್ರೆ ಒಂದೊಂದು ಅಡಚಣೆಗಳು ಇದ್ವು. ಬಟ್ ಕೂಡ ಆದ್ರೂ ಕೂಡ ಅದನ್ನ ಯಾವ್ದನ್ನು ಅಡಚಣೆ ಅಂತ ಅನ್ಕೋಬಾರ್ದು. ಅಡಚಣೆ ಅಂತ ಅನ್ಕೊಂಡ್ರೆ ನಾವು ಬೆಳೆಯಕ್ ಸಾಧ್ಯನೇ ಇಲ್ಲ. ನೀವು ಯಾವ್ದ್ರಾಗ ಪರಿಣಿತಿ ಇರ್ತಿರಲ್ಲ ಅದನ್ನ ಮಾಡಿ. ನಿಮ್ಗೆ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ನಾನು ಇಲ್ಲಪ್ಪ ಓದಿ ಮುಂದೆ ಜಾಬತ್ ಓದಂದ್ರೆ ಅದ್ರಾಗ ಮಾಡ್ರಿ. ನಿಮ್ಗೆ ಯಾವ್ದಾರ ಸಂಗೀತದೊಳಗೆ ಇಂಟ್ರೆಸ್ಟ್ ಇತ್ತಂದ್ರೆ ಸಂಗೀತದೊಳಗನೆ ಸಾಧನೆ ಮಾಡ್ರಿ. ಆಮೇಲೆ ಕ್ರೀಡೆಯೊಳಗೆ ಆಸಕ್ತಿ ಇತ್ತಂದ್ರೆ ಕ್ರೀಡೆಯೊಳಗನೆ ಸಾಧನೆ ಮಾಡ್ರಿ. ಯಾವ್ದು ನಿಮಗೆ ಯಾವ್ದು ಇಂಟ್ರೆಸ್ಟ್ ಐತಿಲ್ಲ ಅದ್ರಾಗ ಮಾಡ್ರಿ. ಅದ್ರಾಗ ಅಂದ್ರೆ ನಾವು ಒತ್ತಡ ಹಾಕಿ ಮಾಡಕ್ ಆಗಂಗಿಲ್ಲ. ಅದು ಒಬ್ಬೊಬ್ಬರ ಟ್ಯಾಲೆಂಟ್ ಬೇರೆ ಬೇರೆ ಡಿಫ್ರೆಂಟ್ ಇರ್ತೈತಿ.
ಆ ಲೆಕ್ಕಕ್ಕೆ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಆಯ್ಕೆಯನ್ನು ಮಾಡ್ಕೊಂಡು ಕಲಿತು ಒಳ್ಳೆಯ ದಾರಿಯನ್ನು ಹಿಡ್ಕೊಂಡ್ರ ನೀವು ಈ ಶಾಲೆಗೂ ಆಯ್ತು, ಎಲ್ಲರಿಗೂ ರಾಮದುರ್ಗದ ಹೆಸರಾಯ್ತು. ಈಗ ಒಂದಷ್ಟು ಜನರಿಂದ ರಾಮದುರ್ಗ ಹೆಸರು ಓಡ್ತಿರ್ತದೆ. ಮನೆ ಬಿಳಿಗಿ ಸಾಹೇಬ್ರೆ, ಇಡೀ ರಾಮದುರ್ಗ ಹೆಸರು ಎಲ್ಲರಿಗೂ ಗೊತ್ತು, ಯಾರಿಂದ? ಬಿಳಿಗಿ ಸಾಹೇಬ್ರಿಂದ. ಅಂತ ವ್ಯಕ್ತಿಗಳಿಂದನೂ ಒಂದೊಂದು ಊರ ಹೆಸರು ಓಡ್ತಿರ್ತದೆ. ಯಾರೋ ಒಬ್ಬ ವ್ಯಕ್ತಿ ಬಂದಾನಂತಂದ್ರೆ ಫಸ್ಟ್ ಅವ್ನ ಹೆಸರು ಕೇಳ್ತಾರೆ, ನೆಕ್ಸ್ಟ್ ಕೇಳೋದು ಅವ್ರ ಊರ ಹೆಸರು. ಹೌದಿಲ್ಲ? ಯಾವ ಊರವ್ರವ್ರು ಅಂತ ಕೇಳ್ತಾರಲ್ಲ, ನಮ್ ಕೇಳಿದ್ರಲ್ಲಿ ಯಾವ್ರಂತ. ಹಂಗ ಎಲ್ಲರೂ ಯಾವ್ದೋ ಒಬ್ಬ ವ್ಯಕ್ತಿ ಅದಾನಂತಂದ್ರೆ ಫಸ್ಟ್ ಅವ್ನ ಹೆಸರು ಕೇಳಿದಾದ್ಮೇಲೆ ನೆಕ್ಸ್ಟ್ ಕೇಳೋದು ಅವ್ರ ಊರ ಹೆಸರು. ನಿಮ್ಮಿಂದ ಯಾರೋ ಒಂದು ವ್ಯಕ್ತಿಯಿಂದ ಸಾಧನೆ ಮಾಡಿದ ವ್ಯಕ್ತಿಯಿಂದ ಅವ್ರಿಗೆ ಊರ ಹೆಸರು ಕೂಡ ಓಡ್ತಿರ್ತೈತಿ, ಅವ್ರ ತಾಲೂಕಿನ ಹೆಸರು ಓಡ್ತಿರ್ತೈತಿ, ಜಿಲ್ಲೆ ಹೆಸರು ಹಂಗೆ ಹೋಗ್ತಾ ಇರ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಒಳ್ಳೆ ಹಾದಿ ಹಿಡೀರಿ, ಒಳ್ಳೆ ಬೆಳವಣಿಗೆಗಳು ಬೆಳೀರಿ. ನಿಮ್ಗೇನಾರ ಸಮಸ್ಯೆಗಳಿದ್ರ ಮುಕ್ತವಾಗಿ ಅವಕಾಶ ಇದೆ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದ್ರು ಆಯ್ತು, ಬರ್ಲಿಲ್ಲ ಅಂದ್ರೆ ಆಯ್ತು, ಸಹಾಯವಾಣಿಗಳದಾವ, ಮತ್ ನಾವು ಕೂಡ ಇರ್ತೀವಿ. ಹಂಗೇನಾರ ತೊಂದರೆಗಳಿದ್ರ ವೈಲೇಷನ್ ಆದಪ್ಪ ಅಂತಂದ್ರ ಅದು ಏನು ಆಗೇತ್ಪ ಅಂತಂದ್ರೆ ದೌರ್ಜನ್ಯ ಆಗೇತಂದ್ರ ಅದ ಕರೆ ಇರ್ಬೇಕು, ಅದು ಸುಳ್ಳ ಬರಬಾರ್ದು, ಕರೆ ಇರ್ಬೇಕು. ಒಬ್ಬರು ಸುಳ್ಳ ಬರ್ತಾರ, ನನಗೆ ಹಂಗ್ ಮಾಡ್ಯಾನ್ರಿ ಹಿಂಗ್ ಮಾಡ್ಯಾನ್ರಿ ಅದಾತ್ರಿ ಇದಾತ್ರಿ ಅಂತ ಹೇಳಿ. ಹಂಗಿರಂಗಿಲ್ಲ. ಅದ್ರೊಳಗೆ ಇನ್ವೆಸ್ಟಿಗೇಷನ್ ಇರ್ತೈತಿ. ಸುಳ್ಳು ಆದ್ರೆ ಸುಳ್ಳು ಕೊಟ್ಟರ ಮ್ಯಾಗೂ ಕೇಸ್ ಇರ್ತಾವ ಹೊಳ್ಗಾತು. ಅದಕ್ಕೆ ಯಾವ್ದು ಸತ್ಯ ಐತಲ್ಲ ಸತ್ಯ ಇದ್ರ ಮಾತ್ರ ಬರ್ಬೇಕು, ಸುಳ್ಳು ಇತ್ತಂದ್ರೆ ಬರಕ್ ಹೋಗ್ಬಾರ್ದು. ಅದಕ್ಕೆ ಅಂಥವುಗಳನ್ನ ಏನಾದ್ರೂ ನಿಮ್ ಕಡೆಯಿಂದ ಇದ್ದಪ್ಪ ಅಂತಂದ್ರ ನಿಮ್ ತಡೆಗಟ್ಟಕ್ ನೀವು ಕೂಡ ಪ್ರಯತ್ನ ಮಾಡ್ರಿ. ನಾವು ಕೂಡ ನಮ್ದಂತ್ರಿ ಲೈಫ್ ಲಾಂಗ್ ಇರುತ್ತೆ. ಇದೈತೆ ಅಂದ್ರೆ ನಾವು ಲೈಫ್ ಲಾಂಗ್ ತಡೆಗಟ್ಟಕ ನಿಂತ್ಬಿಟ್ಟಿರ್ತೀವಿ. ಅದಿರುತ್ತ ಅದನ್ನ ನಾವು ಮಾಡೇ ಮಾಡ್ತೀವಿ. ನಮ್ ಕಣ್ಣಿಗೆ ಕಾಣ್ಲಾರ್ದಂಥವ್ ಯಾವಾರ ಇದ್ರ ನಿಮ್ಗೆ ಗೊತ್ತಿದ್ವು ಅಂತಂದ್ರೆ ಹೇಳ್ರಿ, ನಾವು ಕೂಡ ಮಾಡ್ತೀವಿ. ನಮ್ಮನ್ನು ಕೂಡ ಕರೆದು ಇಲ್ಲಿ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕ ಈ ಒಂದು ಎಲ್ಲಾ ವೇದಿಕೆಯ ಮೇಲೆ ಕೊಟ್ಟಂತ ಎಲ್ಲಾ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಹಾಗೂ ಕೂಡ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಈಗೇನ ಇನ್ನರ್ವಿಲ್ ಕ್ಲಬ್ ಐತಲ್ಲ ಅವರೊಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದಾರ. ಅವ್ರಿಗೋಸ್ಕರ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೆ ಮೊದಲು ಧನ್ಯವಾದಗಳನ್ನ. ಕಾರ್ಯಕ್ರಮ ಅವರು ಮಾಡತ್ತಾರ, ಅದನ್ನ ನಮ್ ಜೊತೆಗೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಮಾಡ್ತಿದಾರ. ಅವ್ರಿಗೆ ನಾವು ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಆಕ್ಟ್ ಬಗ್ಗೆ ಆಗಲಿ, ಮಹಿಳೆಯರಿಗೆ ದೌರ್ಜನ್ಯ ಪ್ರತಿಯೊಂದರೊಳಗೂ ಮಹಿಳೆ ಇದೆ. ಯಾಕೆ ಇಷ್ಟೆಲ್ಲ ನಮ್ಗೆ ತಗೊಂಡು ಬಂದಿದ್ದಾರೆ ಅಂತ, ನಮ್ಮಲ್ಲಿ ಈಗ ನಮ್ದು ದೇಶ ಏನಿತ್ತಂದ್ರೆ ಪುರುಷ ಪ್ರಧಾನ ದೇಶ ಇತ್ತು. ಅದಕ್ಕೋಸ್ಕರ ನಮ್ಮನ್ನ ಮೊದಲಿಂದನೂ ನಮ್ಗೆ ಮಹಿಳೆಯರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಆ ದೌರ್ಜನ್ಯವನ್ನು ತಡೆಗಟ್ಟಬೇಕು, ಎಲ್ಲರಿಗೂ ಸಮಾನ ಹಕ್ಕು ಬರಬೇಕು. ಕಾನ್ಸ್ಟಿಟ್ಯೂಷನ್ ಒಳಗೆ ನಮಗೆಲ್ಲ ಸಮಾನ ಹಕ್ಕು ಇದ್ರೂ ನಮ್ಗೆ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗ್ತಾ ಇಲ್ಲ. ಅದಕ್ಕೆ ಸಮಾನ ಹಕ್ಕು ಸಿಗೋ ಸಲುವಾಗಿ ಒಂದೊಂದೇ ಕಾಯ್ದೆಗಳನ್ನು ಮಾಡಿದ್ರು. ಫಸ್ಟ್ ವರದಕ್ಷಿಣೆ ಕಾಯ್ದೆ ಮಾಡಿದ್ರು. ವರದಕ್ಷಿಣೆದ ಭಾಳ ಅವಾಗ ಎಲ್ಲ ವರದಕ್ಷಿಣೆ ಇದೆ. ವರದಕ್ಷಿಣೆ ಕಾಯ್ದೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ವರದಕ್ಷಿಣೆ ತಗೊಳ್ಳಬಾರ್ದು, ಕೊಡ್ಲೂಬಾರ್ದು. ಹೌದಾ? ವರದಕ್ಷಿಣೆ ತಗೊಳ್ಳಬಾರ್ದು, ಕೊಡ್ಲೂಬಾರ್ದು ಅಂತಂತಂದ್ರೆ ಈ ವರದಕ್ಷಿಣೆ ಒಳಗೆ ಹೆಂಗಂದ್ರೆ ಒಂದೊಂದ್ಸಲಿ ಹೆಂಗಾಗುತ್ತಂದ್ರೆ ಈ ವರದಕ್ಷಿಣೆ ತಗೊಳ್ಳೋದಿಲ್ಲ ಕೊಡೋದಿಲ್ಲ ಅಂತಂತಾರೆ. ಆದ್ರೆ ಈಗ ಅದು ವರದಕ್ಷಿಣೆ ಹೆಂಗಾಗಿದೆ ಅಂದ್ರೆ, ಇಲ್ಲ ನನ್ನ ಮಗಳಿಗೆ ನಾನು ಒಂದು ಸೈಟ್ ಕೊಟ್ಟೆ, ಒಂದು ಕಾರ್ ಕೊಟ್ಟೆನೋ ಅಥವಾ ಹಿಂಗೆ ಏನಾರು ಆಯ್ತು, ಅದು ವರದಕ್ಷಿಣೆ ಯಾವಾಗ ಟ್ರೀಟ್ ಮಾಡ್ತಾರಂದ್ರೆ ಅವ್ರ ಅಂತಸ್ತಿಗೆ ತಕ್ಕನಾಗಿ ಅವ್ರಿಗೆ ಗಿಫ್ಟ್ ಕೊಡ್ಬೇಕು. ಈಗ ಅವ್ನು ಭಾಳ ಬಡವ್ರು ಇರ್ತಾರ, ರೈತ ಇರ್ತಾರ, ಅವ್ನು ಇರ್ತಾರ, ಅಂದ್ರೆ ಅವರು ಎದುರಿಗೆ ಕೇಳಿರ್ಲಿಲ್ಲ ಅಂದ್ರೂ ಹಿಂದೆ ಬೇಡಿಕೆ ಇರ್ತದೆ. ಆ ಬೇಡಿಕೆ ಸಲುವಾಗಿ ತನ್ನ ಆಸ್ತಿ ಮಾಡಿ ಮಗಳಿಗೆ ಹಿಂಗೆ ಕೊಡೋದು ಹಿಂಗಾಯ್ತಂದ್ರೆ ಅದು ಅವ್ರಿಗೆ ಕಂಡು ಬಂತಂದ್ರೆ, ಅಂದ್ರೆ ನ್ಯಾಯಾಲಯಕ್ಕಾಗಲಿ ಅಥವಾ ಇವ್ರಿಗೆ ಕಂಡು ಬಂತಂದ್ರೆ ಅದನ್ನ ನಾವು ವರದಕ್ಷಿಣೆ ಅಂತಾನೆ ನಾನು ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ನಾವು ಮಗಳಿಗೆ ಗಿಫ್ಟ್ ಕೊಡೋದಂದ್ರೆ ಹೆಂಗೆ ಅಂದ್ರೆ ನಮ್ಮ ಇದಕ್ಕೆ ಏನೋ ಸ್ಟ್ಯಾಂಡರ್ಡ್ಗೆ, ಅಂದ್ರೆ ನಾವು ಏನು ಜೀವನ ಮಾಡ್ತಿರ್ತಾರ, ಏನು ಅವರು ಇದನ್ನ ಮಾಡ್ತಿರ್ತಾರೆ, ಅವ್ರ ಜೀವನ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರು ಎಷ್ಟು ಇದಿದ್ದಾರೆ, ಅವ್ರ ಆಸ್ತಿ ತಕ್ಕನಾಗಿ ಅವ್ರ ಮಕ್ಕಳಿಗೆ ಕೊಡಬೇಕು. ಅದನ್ನು ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಸಾಲ ಮಾಡಿ ಕೊಟ್ಟಂದ್ರೆ ಅದನ್ನು ವರದಕ್ಷಿಣೆ ಅಂತ ಟ್ರೀಟ್ ಮಾಡಬೇಕು ಅಂತ ನಮ್ಮ ಇದರೊಳಗೆ ಕಾಯ್ದೆ ಒಳಗೆ ಹೇಳ್ತಾರೆ. ಹೀಗೆ ನಾವು ಯಾವಾಗ ವರದಕ್ಷಿಣೆಯನ್ನು ಇದಾಯ್ತಂದ್ರೆ, ಅಂದ್ರೆ ವರದಕ್ಷಿಣೆ ಕಿರುಕುಳ ಆಯ್ತು, ಈಗ ಮನೇಲಿ ವರದಕ್ಷಿಣೆ ಸಲುವಾಗಿ ಕಿರುಕುಳ ಆಯ್ತು, ನಾನು ಎಲ್ಲೂ ಹೊರಗೆ ಬಿಡೋದಿಲ್ಲ, ಅವ್ರನ್ನ ಒಳಗ ಇದನ್ನ ಮಾಡಿದ್ರು, ಮನೆ ಒಳಗ ವರದಕ್ಷಿಣೆ ಕೊಡುವಂತಾಗ್ಲಿ, ಹೊರಗೆಲ್ಲೂ ಬಿಡ್ತಾನೆ ಇರಲಿಲ್ಲ ಅಂತಂತಂದ್ರೆ ಒಂದು ಲೆಟ್ರ್ ಸಲ ಒಂದು ಲೆಟ್ರ್ ಹಾಕಿನೂ ನಾವು ಅಲ್ಲಿಗೆ ಈ ಥರ ಸಂತಾನ ಕೇಂದ್ರ ಅಥವಾ ಸ್ವಯಂ ಕೇಂದ್ರ ಅಥವಾ ಯಾರ ಮಹಿಳೆ ನಮ್ಮ ಮನೆಗೆ ಬಂದವ್ರಿಗೆ ಹಿಂಗೆ
ಲೆಟ್ರ್ ಹಾಕಿನೂ ನಂಗೆ ಹಿಂಗೆ ನಮ್ಮ ಮನೇಲಿ ಭಾಳ ಇದಾಗ್ತಾ ಇದೆ, ನನಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ಲೆಟ್ರ್ ಹಾಕಿದ್ರು ಅವ್ರು ಹೋಗಿ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು ಅವ್ರ ಮೇಲೆ. ಅಂದರೆ ಯಾರಿಗೆ ನೊಂದಿರ್ತಾರಲ್ಲ ಅವರು ಯಾರು ಅವ್ರಿಗೆ ಕೊಡ್ತಿರ್ತಾರಲ್ಲ ತೊಂದರೆ ಅವ್ರ ಮೇಲೆ ಅವ್ರು ಕೊಡ್ಬೋದು. ಮತ್ತು ಫೋನ್ ಮುಖಾಂತರ ತಂದೆ ತಾಯಿಗೆ ಹಿಂಗೆ ನನಗೆ ಭಾಳ ತೊಂದರೆ ಆಗ್ತಾ ಇದೆ ಅಂತ ಕೇಳಿದರೆ ಅವರು ಆ ತೊಂದರೆ ಆಗ್ತಿದ್ರೆ ತಗ್ಗಿಸ್ಬೋದು. ಇನ್ನು ಮತ್ತು ಇದನ್ನು ನೋಡಿರ್ತೀರಿ ಪೇಪರ್ ಒಳಗೆಲ್ಲ ವರದಕ್ಷಿಣೆ ಸಲುವಾಗಿ ಏನೇನೆಲ್ಲ ಇದಾಗಿರುತ್ತೆ ಅಂತ. ಇನ್ನು ಇವರು ಮೇಡಮ್ ಹೇಳ್ದಂಗೆ ದೌರ್ಜನ್ಯ, ಮಹಿಳಾ ದೌರ್ಜನ್ಯ ಅಂತಂತಂದರೆ ಮನೇಲಿ ಹೆಂಡತಿ ಗಂಡ ಒಬ್ಬನೇ ದೌರ್ಜನ್ಯ ಮಾಡ್ತಾನೆ ಅಂತಲ್ಲ, ಅವರ ಅಂದರೆ ನೆಗಣ್ಯರಾಗಲಿ, ನಾದಿನಿಯರಾಗಲಿ, ಮೈದ್ನ ಆಗಲಿ, ಅತ್ತೆ ಮಾವ ಯಾರೋ ಒಂದು ದೌರ್ಜನ್ಯ ಹೊಡಿತಾರೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ಅಂದರೆ ನಿನಗೆ ಏನೋ ಮಕ್ಕಳಾಗಿಲ್ಲ ಅಂತನೋ, ನೀನೇನು ತಂದಿಲ್ಲ, ಒಬ್ಬೊಬ್ರು ತಂದಿದ್ದಾರೆ, ನೀನು ನೋಡಿ ಅವ್ರು ಎಷ್ಟು ಟಾಪ್, ಒಬ್ರೇನೋ ಜಾಸ್ತಿ ಒಡವೆ ತಂದಿದ್ರೆ ಅವ್ರು ಹಂಗೆ ತಂದಿದ್ದಾರೆ, ಈ ಥರ ದೌರ್ಜನ್ಯ ಆದ್ರೂ ಆಕೆಗೆ ಅಲ್ಲಿ ಇಲ್ಲ ಅಂದರೆ ಆ ಮನೇಲಿ ಬಹಳ ದೌರ್ಜನ್ಯ ಮಾನಸಿಕವಾಗಿ ದೈಹಿಕವಾಗಿ ಭಾಳ ಇದಾಯ್ತಂದರೆ ಆಕೆ ಹೋಗಿ ನಮ್ಮಲ್ಲಿ ಈಗ ಇದರಲ್ಲಿ ಸಿ ಡಿ ಪಿ ಆಫೀಸಲ್ಲಿ ಇದು ತಹಶೀಲ್ದಾರ್ ಆಫೀಸ್ ಒಳಗೆ ಸಿ ಡಿ ಪಿ ಆಫೀಸ್ ಇದೆ, ಮಕ್ಕಳ ಕಲ್ಯಾಣ ಇಲಾಖೆ. ಅಲ್ಲಿ ಒಬ್ಬರು ವಕೀಲರು ಇರ್ತಾರೆ, ಅಲ್ಲಿ ದೂರು ಕೊಡ್ಬೋದು. ಅಲ್ಲಿ ದೂರು ಹೆಂಗಂದ್ರೆ ನೀವೊಬ್ರು ಯಾರೋ ಅಂದರೆ ಯಾರಿಗೆ ಅವರು ಹಂಗೆ ಭಾಳ ಇದಾಗಿರುತ್ತೆ ಅವ್ರು ಹೆಣ್ಮಕ್ಳಿಗೆ ಹೋಗಿ ದೂರು ಕೊಟ್ಟರೆ ಅವರು ಕೋರ್ಟಿಗೇನು ಇದನ್ನು ಮಾಡಲ್ಲ, ಒಂದ್ಸಲಿ ಕನ್ಸಿಲೇಷನ್ ಅಂತ ಕರೆಸ್ತಾರೆ. ಯಾರನ್ನ ಅವರು ಯಾರಿಗೆ ನೊಂದಿರ್ತಾರಲ್ಲ ಅವ್ರನ್ನ ಒಂದು ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟು ಕರೆಸಿ ಅವ್ರ ವಕೀಲರು ಅಲ್ಲಿ ಕೂತು ಅವ್ರನ್ನ ಮಾತಾಡಿಸ್ತಾರೆ. ನೋಡ್ರಪ್ಪ, ಈಗ ಆ ಹೆಣ್ಮಕ್ಳಿಗೆ ಏನೋ ತೊಂದರೆ ಅನ್ನಿಸ್ತದೆ, ನೀವು ಮಾಡೋ ತೊಂದರೆ ಅನ್ನಿಸ್ತದೆ, ನೀವು ಹಿಂಗಾಗ್ರಿ ಅಂತೇಳಿ ಅವ್ರು ಕನ್ಸಿಲೇಷನ್ ಮಾಡಿ ಅವ್ರನ್ನ ಒಂದುಗೂಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅದೇನೋ ಒಂದೊಂದು ಸಣ್ಣದು ಇದ್ರೊಳಗೇನೋ ಒಂದು ಆಗಿರುತ್ತೆ, ಒಂದು ಈಗೋ ಇರುತ್ತೆ, ನಾನು ಇವ್ರ ಮನೇಲಿ ಯಾಕೆ ಹಿಂಗೆ ಮಾಡಬೇಕು ಅಂತ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇದನ್ನು ಅವರು ನೋಡಪ್ಪ ಇಷ್ಟೇ ಸಣ್ಣದು ಒಬ್ಬೊಬ್ರನ್ನೇ ಕರೆದು ಮಾತಾಡಿ ಆಮೇಲೆ ಇಬ್ಬರನ್ನು ಕನ್ಸಿಲೇಷನ್ ಮಾಡ್ತಾರೆ. ಕನ್ಸಿಲೇಷನ್ ಮಾಡಿದಾಗ ಎಷ್ಟೋ ಜನ ಕನ್ಸಿಲೇಷನ್ ಮಾಡಿದಾಗ ಒಂದಾಗಿ ಹೋಗಿರ್ತಾರೆ. ಅಕಸ್ಮಾತ್ ಏನಾರು ಆಗಲಿಲ್ಲ ಅಂದರೆ ಅವ್ರು ಯಾರೂ ನೋಟಿಸಿಗೆ ಬರಲದೇ ಅವ್ರಿಗೆ ಆ ದೌರ್ಜನ್ಯ ಇದಾಗಲಿಲ್ಲ ಅಂದಾಗ ಕೋರ್ಟಿಗೆ ಬರುತ್ತೆ. ಆದರೆ ಆ ಕೋರ್ಟಿಗೆ ಬಂದ್ರೂ ಇಲ್ಲಿ ಏನಾಗಿತ್ತಲ್ಲ, ಇಲ್ಲಿ ಏನು ಕನ್ಸಿಲೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಅವ್ರ ಮುಂದೆ ಹೇಳೋದಿಲ್ಲ, ಮತ್ತು ಕೋರ್ಟ್ ಒಳಗೆಲ್ಲ ಬರೆಯೋದಿಲ್ಲ. ಅಂದರೆ ಹಿಂಗೆ ಆಗಿತ್ತು, ಹಿಂಗೆ ಮಾತಾಡಿದ್ರು, ಹಿಂಗೆ ಅದು ಪ್ರತಿಯೊಂದೂ ಏನು ಬರೆಯೋದಿಲ್ಲ. ಅಂದ್ರೇನು ಅವ್ರು ದೌರ್ಜನ್ಯ ಆಗಿದೆ ಅಂತ ಅಷ್ಟು ಬರೀತಾರೆ. ಆದರೆ ಆ ಕನ್ಸಿಲೇಷನ್ ಮಾಡೋದ್ರಿಂದ ಅಂದರೆ ಡೈರೆಕ್ಟ್ ಕೋರ್ಟಿಗೆ ಎಲ್ಲ ಗುಪ್ತವಾಗಿಟ್ಟು ಅವ್ರನ್ನ ಕನ್ಸಿಲೇಷನ್ ಮಾಡಿ ಇದನ್ನು ಕಳಿಸ್ತಾರೆ. ಅಂದರೆ ಇದು ಯಾಕೆ ಮಾಡ್ತಾರೆ ಅಂದರೆ ನಾಳೆ ಕೋರ್ಟಿಗೆ ಹೋಗ್ತಿದ್ದಂಗೆ ಆ ಹೆಣ್ಮಕ್ಳು ನೋಡಿದಾಗ ಕೋರ್ಟಿಗೆ ಓದಿ ನಮ್ಮ ಮನೆಗೆ ಯಾಕೆ ಬರ್ತೀಯ ಹಿಂಗೆ ಅನ್ನಬಾರ್ದು ಅನ್ನೋ ಸಲುವಾಗಿ ಆ ಸಿ ಡಿ ಪಿ ಆಫೀಸಲ್ಲಿ ಒಂದು ವಿಂಗ್ ಮಾಡಿದ್ದಾರೆ. ಅಲ್ಲೊಂದು ವಿಂಗ್ ಮಾಡಿದ್ದಾರೆ. ಅಲ್ಲಿ ಈ ಥರ ಯಾರೋ ದೌರ್ಜನ್ಯ ಆಗಿದ್ರೆ ಅಂದರೆ ಮನೇಲಿ ಯಾರು ಇದಾಗಿತ್ತಂದರೆ ಅಲ್ಲಿ ಹೋಗಿ ಅವ್ರು ಅದನ್ನು ಆ ಬಗೆಹರಿಸ್ಕೋಬೋದು ಅನಿಸುತ್ತೆ. ಆಮೇಲೆ ಅದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಈಗ ಕೋರ್ಟಿಗೆ ಹಾಕ್ತಾರೆ. ಕೋರ್ಟಿಗೆ ಹಾಕಿದರೆ ಎಲ್ಲರೂ ಅಲ್ಲೊಳಗೆ ಆರೋಪಿಗಳಾಗ್ತಾರೆ. ಯಾರು ಅತ್ತೆ ಆಯಿತು, ಮಾವ, ಮೈದ್ನ ಇವ್ರೇನು ಮಾಡಿರ್ತಾರಲ್ಲ ಎಲ್ಲರೂ ಆರೋಪಿಗಳಾಗ್ತಾರೆ. ಅಷ್ಟ್ರಿಗೂ ಇದನ್ನು ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ. ಮತ್ತಿನ್ನು ನಾವು ಮಕ್ಕಳನ್ನ ಸಾಕುವಂಥ ಪರಿಸ್ಥಿತಿ ಇದ್ರೂ ಸಾಮರ್ಥ್ಯ ಇದ್ರೂ ಹಾಗೆ ಅವರಿಂದ ಅಸಮರ್ಥ ಅಂದರೆ ಆಕೆನ ಸಾಕುವಂಥ ಸಮರ್ಥ ಇದ್ರೂ ಆಕೆನ ಮನೆಯಿಂದ ಹೊರಗಾಕಿ ಆಕೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾದಲ್ಲಿ ಅದನ್ನು ಜೀವನಾಂಶವನ್ನು ನ್ಯಾಯಾಲಯದಲ್ಲಿ ಹಾಕೋಬೋದು. ನ್ಯಾಯಾಲಯದಲ್ಲಿ ಹಾಕ್ಕೊಂಡು ಅದನ್ನು ಜೀವನಾಂಶವನ್ನು ಪಡಿಬೋದು. ಮತ್ತು ಇದರಲ್ಲಿ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ತಂದೆ ತಾಯಿನೂ ಸದಾ ವಯಸ್ಸಾದ ತಂದೆ ತಾಯಿನೂ ಮಕ್ಕಳು ಅವ್ರನ್ನ ಈಗ ತಂದೆ ತಾಯಿನ ನೋಡ್ಕೊಳ್ಳಿಲ್ಲ ಅಂದರೆ, ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದರೆ ಜೀವನಾಂಶವನ್ನು ಇದನ್ನು ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ನಿಮ್ಗೆ ತಂದೆ ತಾಯಿ ಅಂದಾಗ ಇನ್ನೊಂದು ಹೇಳ್ತೀನಿ. ವಯಸ್ಸಾದ ತಂದೆ ತಾಯಿ ಈಗ ಒಂದು ಹೊಸದು ಸೀನಿಯರ್ ಸಿಟಿಜನ್ ಆ್ಯಕ್ಟ್, ಈ ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಒಳಗೆ ಹೆಂಗಿದೆ ಅಂದರೆ, ಇವತ್ತು ಮಗ ಏನೋ ಚೆನ್ನಾಗಿದ್ದ ಅಥವಾ ಮಗ ಏನೋ ಲೋನ್ ತೊಗೊಳಕ್ಕೆ ಹೋಗಿದ್ದ, ಆವಾಗ ಲೋನ್ ಕೊಡಲ್ಲ, ನಾನು ವಯಸ್ಸಾಗಿದೆ ನಿಮಗೆ ಲೋನ್ ಕೊಡಲ್ಲ, ನಿಮ್ಮ ಮಗನ ಹೆಸರು ಮಾಡಿದರೆ ನಾನು ಲೋನ್ ಕೊಡ್ತೀನಿ ಅಂತಂದರು. ಆವಾಗ ತಂದೆ ನಿರ್ವಹಣೆಯಲ್ಲೇ ಆಯಿತು ಮಗನ ಹೆಸ್ರಿಗೆ ಮಾಡ್ತೀನಿ ಆಸ್ತಿ ಅಂತ ಹೇಳಿ ಮಗನ ಹೆಸ್ರಿಗೆ ಮಾಡಿರ್ತಾರೆ. ಮಾಡಿ ಆಮೇಲಿಂದ ಲೋನ್ ತೊಗೊಂಡು ಎಲ್ಲ ಇದಾಗುತ್ತೆ. ಆವಾಗ ತಂದೆನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಆವಾಗ ಅವನ್ನ ನಿರ್ಲಕ್ಷ್ಯ ಮಾಡಿ ಅವನು ಚೆನ್ನಾಗಿ ನೋಡ್ಕೊಳ್ಳೋದಲ್ಲಿ ಇದ್ದ ಪಕ್ಷದಲ್ಲಿ ಆವಾಗ ಅವನು ಈಗ ಆ್ಯಕ್ಟ್ ಮಾಡಿದ ಪ್ರಕಾರ ತಂದೆ ಹೋಗಿ ಎ ಸಿ ಆಫೀಸಲ್ಲಿ ಅಂದರೆ ಬಾಯಿ ಹೊಂಗಲಲ್ಲಿದೆ ಆ ಎ ಸಿ ಆಫೀಸ್ ಒಳಗೆ ಒಂದು ಅರ್ಜಿ ಕೊಡೋದು, ನಮ್ಮದು ಹಿಂಗೆ ನಾನು ಹಿಂಗೆ ಕೊಟ್ಟಿದ್ದೆ ಆದರೆ ನನ್ನ ಈಗ ನೋಡ್ಕೊಳ್ತಾ ಇಲ್ಲ, ಅದಕ್ಕೆ ನನ್ನ ಆಸ್ತಿ ನನಗೆ ವಾಪಸ್ ಕೊಡಿಸ್ರಿ ಅಂತ ಕೇಳಿದರೆ ಅದು ಅವ್ರಿಗೆ ವಾಪಸ್ ಕೊಡಿಸ್ಬಾರ್ದು.
ಅಂದರೆ ತಂದೆ ತಾಯಿ ನೋಡ್ಕೊಳ್ಳಿಲ್ಲ ಅಂದ್ರೂ ಈಗ ವಾಪಸ್ ಕೊಡಿಸುವಂಥ ಈಗ ಅದೊಂದು ಹೊಸ ಕಾಯ್ದೆಯನ್ನು ಈಗ ಮಾಡಿದ್ದಾರೆ. ಮತ್ತು ಈ ಥರ ಹುಚ್ಚಿ ಥರ ಆಗ್ತಿದ್ದಾರೆ, ಹೇಳ್ಕೊಳಕ್ಕೂ ಆಗ್ದಲೆ ಅಂದರೆ ಯಾರಿಗಾರ ಹೇಳಿದರೆ ಏನಾಗುತ್ತೋ ಏನೋ ಅಂತ ಹೇಳಿ ತನ್ನಲ್ಲೇ ಇಟ್ಕೊಂಡು ಒಂಥರ ಹುಚ್ಚಿ ಥರ ಏನೇನೋ ಮಾತಾಡ್ತಾರೆ. ಅದಕ್ಕೆ ನೀವು ಏನೇ ವಿಷಯ ಇದ್ರೂ ಯಾವುದೇ ನಿಮ್ಗೆ ತೊಂದರೆ ಆದ್ರೂ ನಿಮ್ಮಲ್ಲಿ ಆ ಫ್ರೆಂಡ್ಸಿಗಾರ ಹೇಳ್ಕೊಳ್ರಿ, ಇಲ್ಲಾಂದರೆ ಯಾರ ನಿಮ್ಮ ಆಪ್ತರು ನಿಮ್ಗೆ ಭಾಳ ನಂಬಿಕೆ ಇದ್ದವ್ರಿಗೆ ನಿಮ್ಮ ತಂದೆ ತಾಯಿಗೆ ಹೇಳ್ಕೊಂಡು ಅದನ್ನು ಸೊಲ್ಯೂಷನ್ನ ತಗೊಳ್ರಿ ಅಂತ ಹೇಳ್ತೇನೆ. ಮತ್ತು ಇನ್ನು ನಿಮ್ಮ ಶಾಲೆ ಒಳಗೆ ಸಲಹಾ ಪೆಟ್ಟಿಗೆ ಅಂತ ಒಂದು ಇಟ್ಟಿರ್ತಾರೆ. ಆ ಸಲಹಾ ಪೆಟ್ಟಿಗೆ ಒಳಗೆ ನಿಮಗೇನಾರ ಸಮಸ್ಯೆ ಬಂದರೆ, ನಿಮ್ಮ ಸ್ಕೂಲಲ್ಲಿ ಯಾರಿಂದ ಏನಾರ ನಿಮಗೆ ಸಮಸ್ಯೆ ಬಂದರೆ, ಯಾರಿಗೂ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಆ ಸಲಹಾ ಪೆಟ್ಟಿಗೆ ಒಳಗೆ ಹಿಂಗೆ ನಮ್ಗೆ ಇಂಥವ್ರಿಂದ ತೊಂದರೆ ಆಗ್ತಿದೆ ಅಂತ ಒಂದು ಬರೆದು ಹಾಕೋಬೋದು. ಹಾಗಿದ್ರೆ ನಿಮ್ಮ ಇದನ್ನ ಅಂದರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಇನ್ನು ಈ ಪೋಷಕರ ಸಭೆ ಮಾಡಿ ನಿಮ್ಮ ಶಾಲೆಯಲ್ಲಿ ನಿಮಗೆ ಇದನ್ನು ಪೋಷಕರಿಗೂ ನಿಮಗೂ ಈ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಕಾಯ್ದೆಯನ್ನು ತಿಳಿಸಿದ್ದೆ ಅದರಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಅದನ್ನು ಎಲ್ಲಿ ಇದನ್ನು ಮಾಡಬೇಕು, ಏನೋ ಕಂಪ್ಲೇಂಟ್ ಕೊಡಬೇಕು, ಯಾವುದೇ ರೀತಿಯಿಂದ ಇದನ್ನು ಮುನ್ನೆಚ್ಚರಿಕೆ ಮಾಡ್ಕೋಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು. ಮತ್ತು ಯಾರೋ ಫೋಟೋ ತೆಗೆಯೋದಾಗಲಿ, ನಿಮ್ಮದು ಫೋಟೋ ತೆಗೆಯೋದಾಗಲಿ, ನಿಮ್ಮ ಫೋಟೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ, ಅಥವಾ ಅಶ್ಲೀಲ ಮಾತುಗಳನ್ನ ನಿಮಗೆ ಹೇಳೋದಾಗಲಿ, ಅಥವಾ ಬೇರೆಯವರಿಂದ ನಿಮ್ಗೆ ಹೇಳ್ಸೋದಾಗಲಿ, ಇಂಥದ್ದು ಯಾವುದೇ ಇದ್ರೂ ನೀವು ಆ ಸಲಹಾ ಕೇಂದ್ರಕ್ಕಾಯಿತು ಅಥವಾ ನಿಮಗೆ ಯಾರಿಗಾರ ನಿಮ್ಮ ಮನೇಲಾಯಿತು ಹೇಳಿ ಅದನ್ನು ಅವಾಗಿಂದ ಅವಾಗೆ ಬಗೆಹರಿಸ್ಕೋಬೇಕು. ಒಂದು ಕೇರಳದಲ್ಲಿ ಒಂದು ಕೇಸ್ ಆಗಿತ್ತು. ಅದರೊಳಗೆ ಆಕಿನ ಯಾರೋ ಹುಡುಗರು ಮುಟ್ಟಿದ್ರು ಅಂತ ಹೇಳಿ ಅದೇ ಏನು ಸಹಾಯವಾಣಿ ಹೇಳಿದ್ರಲ್ಲ 1098ಕ್ಕೆ ತಾನೇ ಫೋನ್ ಮಾಡಿ ಕೇಸ್ ಇದಾಯಿತು. ಆವಾಗ ಅವ್ರಿಗೆ 3 ವರ್ಷ ಜೈಲಾಯಿತು. ಆಗ ಅಲ್ಲಿ ಜಡ್ಜಸ್ ಕೇಳಿದ್ರಂತ ಆ ಹುಡುಗಿನ ಕರೆಸಿ, ಏನಮ್ಮ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಮ್ಮ ಶಾಲೆಯಲ್ಲಿ ಮತ್ತು ನಮ್ಮ ಅಂಗನವಾಡಿ ಒಳಗೆ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಯಾರು ಹಂಗೆ ಮಾಡಿದರೆ 1098ಕ್ಕೆ ಫೋನ್ ಮಾಡುವಂತ. ಅದಕ್ಕೆ ನಾನು ಫೋನ್ ಮಾಡಿದ್ದೆ, ಅದಕ್ಕೆ ಹಿಂಗಾಯ್ತು ಅಂತ ಹೇಳಿದ್ದೆ. ಹಾಗಾಗಿ ಈಗ ಈ ರೀತಿ ಏನಾರ ಅವ್ರಿಗೆ ಅವ್ರಿಗೆ ಹಿಂಗೆ ಟಚ್ ಮಾಡಿ ಅಥವಾ ಫೋಟೋ ತೆಗೆದು ಹಿಂಗೆ ಮಾಡಿದ್ದೆ ಆದರೆ 3 ವರ್ಷದಿಂದ 5 ವರ್ಷದವರೆಗೂ ಜೈಲು ಮತ್ತು ಫೈನ್ ಇದೆ. ತೀವ್ರವಾಗಿ ಅವ್ರಿಗೆ ಇದನ್ನು ಮಾಡಿದ್ದ ಅದರಲ್ಲಿ ಅದಕ್ಕೆ 7 ವರ್ಷದಿಂದ 10 ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆ ಇದೆ. ಈ ರೀತಿ ಈ ಪೋಕ್ಸೋ ಆ್ಯಕ್ಟ್ ಬಗ್ಗೆ ನಮ್ಮ ಮಕ್ಕಳಿಗೆ ಇಲ್ಲೆಲ್ಲ ತಿಳಿಸೋದಕ್ಕೆ ಅರೇಂಜ್ ಮಾಡಿದಂಥ ಅವ್ರಿಗೆ ನಾನು ವಂದನೆ ಹೇಳುತ್ತಾ